ಶ್ರೀಮಾತ್ರೇ ನಮಃ. ಪ್ರಥಮವಾಗಿ ಸಮರ್ಥ ಸದ್ಗುರು ಶ್ರೀ ರಂಗರಾವ್ ಮಹಾರಾಜರಲ್ಲಿ ದಂಡವತ ಪ್ರಣಾಮವನ್ನು ಮಾಡುತ್ತಾ, ಅವರ ಸಶಿಷ್ಯರಾದ ಶ್ರೀ ಶಂಕರರಾವ್ ಅನಂತಪುರ್ ಶ್ರೀ ಕ್ಷೇತ್ರ ಕೂಪಗಡ್ಡಿ ಅವರಿಗೂ ದೀರ್ಘದಂಡ ನಮಸ್ಕಾರವನ್ನು ಮಾಡುತ್ತಾ, ಶ್ರೀಮಾತ್ರೆ ಸತ್ಸಂಗದ ಎಲ್ಲ ಸದಸ್ಯರ ಪರವಾಗಿ ಮತ್ತೊಮ್ಮೆ ಅವರಿಗೆ ನಮಸ್ಕಾರವನ್ನು ಮಾಡ್ತಾ, ಗುರುಗಳು ತಮ್ಮ ಶ್ರೀ ಸಮರ್ಥ ರಾಮದಾಸ ವಿರಚಿತ ದಾಸಬೋಧದ ಮನಾಚ ಸಮರ್ಥ ರಾಮದಾಸರು ರಚಿಸಿರೋದಂಥ ಮನಾಚ ಶ್ಲೋಕದ ಅರ್ಥವನ್ನ ಹೇಳ್ತಾ ಇದ್ದಾರೆ. ಅದನ್ನ ಮುಂದುವರಿಸಬೇಕು ಅಂತ ಅವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇನೆ. ಜೈ ಗುರು. राजाधिराज सद्गुरुनाथ महाराज की जय. श्री गुरुदेव दत्त. गुरुर्ब्रह्मा गुरुर्विष्णु गुरुर्देवो महेश्वरा. गुरुर्साक्षात् परब्रह्म तस्मै श्री गुरुवे नमः. गुरुर्साक्षात् परब्रह्म तस्मै श्री गुरुवे नमः. सदानंद सद्गुरु भावराज योगी ರಾಮನಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ. ತ್ರೈಲೋಕ್ಯದೊಡೆಯನೆ ಸದ್ಭಕ್ತರು ನಿಮ್ಮ ಕೀರ್ತಿಯನ್ನು ಕೂಗಿ. ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ. ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ. ಜಯ ಜಯ ರಘುವೀರ ಸಮರ್ಥ. ಚಿದಂಬರ ನಮಸ್ತೆಸ್ತು ಚಿಂತಿತಾರ್ಥ ಪ್ರದಾಯಿನೇ. ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಔದುಂಬರ ನಿವಾಸಿ ಭಕ್ತಾಭಿಮಾನಿ ರಾಜಾಧಿರಾಜ ಶ್ರೀ ಸದ್ಗುರು ಶಿವ ಚಿದಂಬರೇಶ್ವರ ಗುರು महाराज की जय. श्री सद्गुरुदास राजा राम महाराज की जय. सकल साधु संत महाराज की जय. जय जय रघुवीर समर्थ. शुका सारिखे पूर्ण वैराग्य ज्यांचे. वशिष्ठा परिज्ञान योगेश्वराचे. कवी वाल्मिका सारिखा मान्य ऐसा. नमस्कार माझा सद्गुरु रामदासा. जय जय रघुवीर समर्थ. ಭಕ್ತಿಯೊಳು ತುಕಾರಾಮ ಅನುಭವದಲ್ಲಿ ಜ್ಞಾನದೇವ. ಶಾಂತಿಯೊಳು ಏಕನಾಥ ವೈರಾಗ್ಯದೊಳು ಶುಕಮುನೀತ. ನಮಸ್ಕಾರ ಗುರುವೇ ಶ್ರೀ ಸದ್ಗುರು ರಂಗನಾಥ. ಜಯ ಜಯ ರಘುವೀರ ಸಮರ್ಥ. श्री राम जय राम जय जय राम. श्री 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 राम जय जय राम. सुंदर माधव मेघ श्याम जानकी जीवन राम राम. सुंदर माधव मेघ श्याम जानकी जीवन राम राम. श्री राम जय जय 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 राम. राम 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 सीता राम राम राम. राम 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 सीता राम राम राम. राम 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 सीता राम राम राम. राम 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 राम. राजाधिराज सद्गुरुनाथ महाराज की जय. श्री गुरुदेव दत्त. ಶ್ರೀರಾಮ್. ಪ್ರಪ್ರಥಮದಲ್ಲಿ ನನ್ನ ಆರಾಧ್ಯ ದೈವತವಾಗಿರುವಂತಹ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಗಡ್ಡಿ ಅವರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನ ಸಲ್ಲಿಸಿ,
ಪೂರ್ಣಾವತಾರಿಗಳು ಪರಬ್ರಹ್ಮ ಸ್ವರೂಪಿಗಳು ಆಗಿರುವಂತಹ ಶ್ರೀ ಸದ್ಗುರು ಶಿವ ಚಿದಂಬರೇಶ್ವರ ಗುರು ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೆ ಮತ್ತು ಅವರ ಅಂತರಂಗದ ಶಿಷ್ಯ ಶ್ರೇಷ್ಠರಾಗಿರುವಂತಹ ಶ್ರೀ ಸದ್ಗುರು ದಾಸ ರಾಜಾರಾಮ್ ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೂ ನನ್ನ ಅನಂತ ಅನಂತ ಪ್ರಣಾಮಗಳನ್ನ ಸಲ್ಲಿಸಿ, ಚಿದಂಬರ ಮಹಾಸ್ವಾಮಿಗಳ ಪರಾವತಾರಿಬೆ ಆಗಿರುವಂತಹ ಅಗಡಿಯ ಆನಂದವನ ಕ್ಷೇತ್ರದ ಕ್ಷೇತ್ರಾಧಿಪತಿಗಳಾದ ಶ್ರೀ ಸದ್ಗುರು ಶೇಷಾಚಲ ಗುರು ಮಹಾರಾಜರ ಮತ್ತು ಅವರ ಅಂತರಂಗದ ಶಿಷ್ಯ ಶ್ರೇಷ್ಠರಾದಂತಹ ಶ್ರೀ ಸದ್ಗುರು ನಾರಾಯಣ ಭಗವಾನ್ ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೂ ನನ್ನ ಅನಂತ ಅನಂತ ದಂಡವತ ಪ್ರಣಾಮಗಳು. ಈ ಒಂದು ಮಾತ್ರೆ ಸತ್ಸಂಗ ಫೌಂಡೇಶನ್ ಅಧಿದೇವತೆಯ ಆಗಿರುವಂತಹ ತಾಯಿ ಮಾತ್ರೆ ದೇವಿಯ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಅನಂತ ಭಕ್ತಿಪೂರ್ವಕ ದಂಡವತ ನಮಸ್ಕಾರಗಳನ್ನು ಸಲ್ಲಿಸಿ, ಇನ್ನು ಈ ಒಂದು ಸತ್ಸಂಗ ಕಾರ್ಯಕ್ರಮ ಜರುಗಲು ಪ್ರೇರಣಾಕರ್ತರು, ಕಾರಣಕರ್ತರು, ಸಾಕ್ಷಾತ್ ನಿರ್ಗುಣ ಪರಬ್ರಹ್ಮ ಸ್ವರೂಪಿಗಳು ಆಗಿರುವಂತಹ ಪರಮ ಪೂಜ್ಯ ಶ್ರೀ ಸದ್ಗುರು ಚಂದ್ರಕುಮಾರ್ ಗುರು ಮಹಾರಾಜರ ದಿವ್ಯ ಪಾದಾರವಿಂದಗಳಿಗೆ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಇವತ್ತಿನ ಈ ಒಂದು ಸತ್ಸಂಗದ ಕಾರ್ಯಕ್ರಮಕ್ಕೆ ಇಂಥ ಒಂದು ಅಮೂಲ್ಯವಾದಂತಹ ಸಮಯದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗುರು ಬಂಧುಗಳಿಗೆ, ಗುರು ಭಗಿನಿಯರಿಗೆ, ತಾಯಂದಿರಿಗೆ, ಹಿರಿಯರಿಗೆ ಎಲ್ಲರಿಗೂ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ, ಸಮರ್ಥರು ನುಡಿಸಿದ 2 ವಿಚಾರಗಳನ್ನ ನಾವು ನೀವುಗಳೆಲ್ಲ ಇವತ್ತ ಮತ್ತೆ ಸತ್ಸಂಗದೊಳಗೆ ಚಿಂತನೆ ಮಾಡಬೇಕಾಗ್ಯದ. ಅಮೂಲ್ಯವಾದಂತಹ ಉಪನಿಷತ್ಗೆ ಸಮಾನವಾಗಿರುವಂತಹ ಮನಾಚೆ ಶ್ಲೋಕದ ಒಂದೊಂದು ಶ್ಲೋಕಗಳನ್ನ ಪ್ರತಿ ವಾರ 2 ಶ್ಲೋಕಗಳನ್ನು ನಾವು ನೀವುಗಳಲ್ಲಿ ಇಲ್ಲಿಯವರೆಗೆ ಚಿಂತನೆ ಮಾಡ್ಕೊತ ಬಂದೆವು. ಸಮರ್ಥ ರಾಮದಾಸ್ ಮಹಾರಾಜರು ರಚಿಸಿದಂತಹ ದಿವ್ಯ ಗ್ರಂಥಿಕ ಇದು. ಇವತ್ತಿನ ದಿವಸ ನಾವು ನೀವುಗಳೆಲ್ಲ ಶ್ಲೋಕ 39 ಮತ್ತು 40 ಈ 2 ಶ್ಲೋಕಗಳ ಬಗ್ಗೆ ನಾವು ನೀವುಗಳೆಲ್ಲ ಚಿಂತನೆ ಮಾಡೋಣ. ಸಮರ್ಥರು ಇವತ್ತಿನ ಈ 2 ಶ್ಲೋಕದೊಳಗೆ ಏನನ್ನ ಹೇಳ್ತಾರ ಅನ್ನುವಂತಹದ್ದನ್ನ ಮೊದಲು ಆ ಶ್ಲೋಕಗಳನ್ನ ನಿಮ್ ಮುಂದ ಅಂದು ಆಮೇಲೆ ಅದರ ವಿವರಣೆಯನ್ನ ಯಥಾಮತಿ ಸದ್ಗುರುಗಳು ನುಡಿಸಿದ ಒಂದು ರೀತಿಯೊಳಗೆ ನಾನು ನಿಮ್ ಮುಂದ ಸೇವಾರೂಪದಿಂದ ಇಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸಮರ್ಥರಂತಾರ 39ನೇ ಶ್ಲೋಕದೊಳಗ ಜಯಾ ವರ್ಣಿತಿ ವೇದ ಶಾಸ್ತ್ರೇ ಪುರಾಣೇ ಜಯಾಚೆ ನಿಯೋಗೆ ಸಮಾಧಾನ ಬಾಣೆ ತಯಾಲಾಗಿ ಹೇ ಸರ್ವ ಚಂಚಲ್ಯ ದೀಜೆ ಮನ ಸಜ್ಜನ ರಾಘವಿ ವಸ್ತಿ ಕೀಜೆ ಜಯ ಜಯ ರಘುವೀರ ಸಮರ್ಥ. ಇದರ ಸಾಮಾನ್ಯ ಅರ್ಥ ಏನದ ಅಂದ್ರ, ಯಾರನ್ನು ಎಲ್ಲಾ ವೇದ ಶಾಸ್ತ್ರ ಪುರಾಣಾದಿಗಳು ವರ್ಣಿಸುತ್ತಿರುವವೋ, ಯಾರ ಸಂಘದಿಂದ ಸಮಾಧಾನ ನೆಲೆಸುವುದೋ ಅಂತ ಭಗವಂತನಿಗಾಗಿ ನಿನ್ನ ಚಂಚಲತೆಯನ್ನು ಬಿಟ್ಟು ಸಜ್ಜನನಾದ ಮನವೇ ಸದಾ ರಾಘವನಲ್ಲಿಯೇ ನೀನು ನೆಲೆಸು ಅನ್ನುವಂಥದ್ದು ಇದು ಕನ್ನಡ ಅರ್ಥ. ಶ್ಲೋಕ 40ರೊಳಗ ಏನ್ ಹೇಳ್ತಾರಂದ್ರ, ಮನಾ ಪಾವಿಜೆ ಸರ್ವ ಹಿ ಸೂಕ ಜೇತೆ ಅತಿಯಾದರೇಠೆ ವಿಜಯ ಲಕ್ಷತೆ ಥೆ ವಿವೇಕೆ ಕುಡಿ ಕಲ್ಪನಾ ಪಾಲಟೀಜೆ ಮನ ಸಜ್ಜನ ರಾಘವಿ ವಸ್ತಿ ಕೀಜೆ ಜಯ ಜಯ ರಘುವೀರ ಸಮರ್ಥ. ಮನವೇ ಸರ್ವ ಸುಖಗಳು ಎಲ್ಲಿ ಪ್ರಾಪ್ತವಾಗುವವೋ ಅಲ್ಲಿ ಆದರ ಪೂರ್ವಕ ಲಕ್ಷ್ಯವಿಡು. ವಿವೇಕದ ಬಲದಿಂದ ಕೆಟ್ಟ ಕಲ್ಪನೆಗಳನ್ನು ಹೋಗಲಾಡಿಸಿ ಸಜ್ಜನ ಮನವೇ ರಾಘವನಲ್ಲಿ ಸದಾ ನೆಲೆಸು. ಶ್ರೀರಾಮ್. ಈಗ ನಾವು ನೀವುಗಳೆಲ್ಲ 39ನೇ ಶ್ಲೋಕದ ಕುರಿತಾಗಿ ಚಿಂತನೆ ಮಾಡೋಣ. ಸಮರ್ಥರು ಈ ಶ್ಲೋಕದೊಳಗೆ ಏನಂತಾರ, ಜಯಾವರ್ಣಿತಿ ವೇದಶಾಸ್ತ್ರೇ ಪುರಾಣೆ ಜಯಾಚೇನಿ ಯೋಗೆ ಸಮಾಧಾನ ಬಾಣೆ ತಯಾಲಾಗಿ ಹೇ ಸರ್ವ ಚಾಂಚಲ್ಯ ದೀಜೆ ಮನ ಸಜ್ಜನ ರಾಘವಿ ವಸ್ತಿ ಕೀಜೆ. ಯಾರನ್ನು ಎಲ್ಲಾ ವೇದಶಾಸ್ತ್ರ ಪುರಾಣಾದಿಗಳು ವರ್ಣಿಸುತ್ತಿರುವವೋ, ಯಾರ ಸಂಘದಿಂದ ಸಮಾಧಾನ ನೆಲೆಸುವುದೋ ಅಂತ ಭಗವಂತನಿಗಾಗಿ ನಿನ್ನ ಎಲ್ಲಾ ಚಂಚಲತೆಯನ್ನು ಬಿಟ್ಟು ಸಜ್ಜನ ಮನವೇ ಸದಾ ರಾಘವನಲ್ಲಿಯೇ ನೆಲೆಸು ಅನ್ನುವಂಥದ್ದು ಇದರ ಅರ್ಥ.
ಈಗ ನಾವೊಂದು ವಿಶೇಷವಾಗಿ ಏನ್ ಈ ಒಂದು ನೋಡ್ಬೇಕಾಗ್ಯದಂದ್ರ ಈಗ ಹಿಂದ ಆದಂತ 10 ಶ್ಲೋಕಗಳೊಳಗ ಮನಾತಿ ಶ್ಲೋಕದ 10 ಶ್ಲೋಕಗಳೊಳಗ ಅಂದ್ರ 17ರಿಂದ 27ನೇ ಶ್ಲೋಕ ತನಕನು ಸಮರ್ಥರ ಏನಂದ್ರು ಆ ನಿನ್ನನ್ನು ಎಂದೂ ಉಪೇಕ್ಷೆ ಮಾಡುವುದಿಲ್ಲಪ್ಪ ಭಗವಂತ ಅಂತ ಹೇಳಿ ಭಗವಂತನ ಲೀಲೆಗಳನ್ನ 10 ಶ್ಲೋಕದೊಳಗ ನಮಗ ಮನದಟ್ಟಾಗುವಂಗ ಹೇಳಿದ್ರು. ಅಂದ್ರ ನಮಗ ಖಾತ್ರಿ ಆಗುವಂಗ ಏನ್ರಿ ನುಪೇಕ್ಷಿಕದ ರಾಮ ದಾಸ ಅಭಿಮಾನಿ ಅನ್ನುವಂಥದ್ದು ಕೊನೆಯ ಒಂದು ಸಾಲಿನೊಳಗೆ ಏನ್ ಹೇಳಿದ್ರು, ನಿನ್ ದಾಸಾಭಿಮಾನಿಯಾದಂತಹ ಆ ರಾಮಪ್ರಭು, ಆ ಸದ್ಗುರುನಾಥ, ಆ ಭಗವಂತ ನಿನ್ನನ್ನು ಎಂದೂ ಉಪೇಕ್ಷೆ ಮಾಡುವುದಿಲ್ಲ. ಯಾಕಂದ್ರ ಅವನ ಬಿರುದಾವಳಿಗಳು ಹೆಂಗವ, ಎಂತೆಂತ ಪ್ರಸಂಗದಾಗ ಆದ್ರೂ ಸಹಿತ ಅವನು ಹಿಂದ ತನ್ನ ಭಕ್ತರನ್ನ ಸಂಕಟದೊಳಗೆ ಕಾಯ್ದಂತ ಉದಾಹರಣೆಗಳನ್ನ ಮೊದಲು ಮಾಡ್ಕೊಂಡು ನಾನು ನಿನಗೆ ಹೇಳಿಕತ್ತೀನಿ. ಅವನ ಲೀಲೆಗಳ ಬಗ್ಗೆನೂ ಈ 10 ಶ್ಲೋಕನಾಗ ಹೇಳಿನಿ. ಇಷ್ಟೆಲ್ಲಾ ಲೀಲೆ ಉಳ್ಳಂತವ ಇಂಥ ಒಂದು ಭಕ್ತಾಭಿಮಾನಿಯಾದಂತಹ ಬಿರುದುಳ್ಳಂತಹ ನಿನ್ನ ಸದ್ಗುರು ನಿನ್ನನ್ನ ಎಂದೂ ಕೈ ಬಿಡುವುದಿಲ್ಲ, ನಿನ್ನನ್ನ ಎಂದೂ ಉಪೇಕ್ಷೆ ಮಾಡುವುದಿಲ್ಲ ಅನ್ನುವಂತ ಮಾತನ್ನ 10 ಶ್ಲೋಕದೊಳಗೆ ಹೇಳಿದ್ರೆ, ಮುಂದಿನ 5 ಶ್ಲೋಕದೊಳಗೆ ಈಗೇನು ಹೇಳಿಕತ್ತಾರ ಅವರು, ಮನಾ ಸಜ್ಜನ ರಾಘವಿ ವಸ್ತಿ ಕೀಜೆ. ಸಜ್ಜನನಾದ ಮನವೇ, ಇಲ್ಲಿ ತನಕ ಈ 10 ಶ್ಲೋಕದೊಳಗೆ ಯಾರ ಒಂದ ಲೀಲೆಯನ್ನು ವರ್ಣನ ಮಾಡಿಲ್ಲ. ಆ ನಿಜವಾದ ನಿನ್ನ ಸದ್ಗುರುನಾಥನ ಸ್ವರೂಪ ಆ ಭಗವಂತನಲ್ಲಿ ನೀನು ಸದಾ ನೆಲೆಸು ನೀನು. ಯಾಕಂದ್ರ ಇಂಥ ಶಕ್ತಿಮಾನ, ಇಂಥ ಒಂದು ಅಗಾಧ ಮಹಿಮೆ ಉಳ್ಳಂತ ಭಗವಂತ ನಿನ್ನನ್ನ ಎಂದೂ ಕೈ ಬಿಡುವುದಿಲ್ಲ ಅನ್ನುವಂತ ಅಭಯ ಹಸ್ತ ನೀಡಿದಂತಹ ಆ ಭಗವಂತನಲ್ಲಿ, ಆ ಭಗವಂತನ ಸ್ವರೂಪದಲ್ಲಿ ನೀನು ಸದಾ ನೆಲೆಸು ಅನ್ನುವಂಥದ್ದು ಈ 5 ಶ್ಲೋಕದೊಳಗೆ ಹೇಳಿಕತ್ತಾರ. ಅಂದ್ರ ಸದ್ಗುರು ಏನಪ್ಪಾ ಅಂದ್ರೆ ಸಮರ್ಥ ರಾಮದಾಸ್ ಮಹಾರಾಜರ ಒಂದು ಚಿಂತನಶೀಲ ವ್ಯಕ್ತಿತ್ವ ಹೆಂಗಿರಬೇಕು, ಜಗತ್ತಿನ ಜನರ ಒಂದು ಕಲ್ಯಾಣಕ್ಕಾಗಿ ಅವ್ರು ಯಾವ ರೀತಿ ಎಷ್ಟೊಂದು ನಮ್ಮೆಲ್ಲರ ಉದ್ಧಾರಕ್ಕಾಗಿ ಶ್ರಮ ಪಟ್ಟಿರ್ಬೇಕು ವಿಚಾರ ಮಾಡಿದ್ರೆ ಇಷ್ಟೊಂದು ಅಗಾಧ ಅನಿಸ್ತದ. ಎಂತ ಒಂದು ಸಾಮರ್ಥ್ಯ ಅವರಂತಲ್ಲಿತ್ತು ಅಂದ್ರೆ ಸ್ವತಃ ರಾಮಪ್ರಭುವಿನಲ್ಲಿ ಇರುವಂತಹ, ಅಂದ್ರೆ ಸ್ವತಃ ತಮ್ಮ ಸದ್ಗುರುಗಳಲ್ಲಿ ಇರುವಂತಹ ಸಾಮರ್ಥ್ಯ ಎಲ್ಲ ಏನಪ್ಪಾ ಸಮರ್ಥ ರಾಮದಾಸ್ ಮಹಾರಾಜರಂತಲ್ಲಿ. ಯಾರು ತಮ್ಮ ಸದ್ಗುರುಗಳ ಅನನ್ಯ ದಾಸ್ಯತ್ವವನ್ನ ವಹಿಸ್ಯಾರೋ, ಯಾರು ತಮ್ಮ ಸದ್ಗುರುಗಳ ಅನನ್ಯ ದಾಸ್ಯ ಸೇವೆ ಅನನ್ಯವಾಗಿ ಶರಣ ಹೋಗ್ಯಾರೋ ಅವ್ರಂತಲ್ಲಿ ಎಂಥ ಒಂದು ಸಾಮರ್ಥ್ಯ ಬರ್ತದಂದ್ರ, ತನ್ನ ಗುರುವಿನಂತಲ್ಲಿ ಇರುವಂತಹ ಎಲ್ಲಾ ಸಾಮರ್ಥ್ಯ ಅಂತ ಒಂದು ಸತ್ಶಿಷ್ಯನಲ್ಲಿ ಸದ್ಗುರುನಾಥ ಧಾರೆ ಎರೆದು ಕೊಟ್ಟು ಬಿಡ್ತಾರ. ಸದ್ಗುರು ಸಮರ್ಥ ಗುರ್ಲಿಂಗ್ ಜಂಗಮ್ ಮಹಾರಾಜರ್ರಿ ನಮ್ಮ ಸಂಪ್ರದಾಯದೊಳಗ ನೀವು ಹೆಸರು ಕೇಳಿರ್ಬೇಕು. ಸದ್ಗುರು ಸಮರ್ಥ ಗುರ್ಲಿಂಗ್ ಜಂಗಮ್ ಮಹಾರಾಜರು ನಮ್ಮ ಸಂಪ್ರದಾಯದ ಮೂಲ ಪುರುಷರವರು. ಅವರು ಸದ್ಗುರು ಸಮರ್ಥ ಕಾಡಸಿದ್ದೇಶ್ವರ ಮಹಾರಾಜರಿಂದ ಉಪದೇಶ ತಗೊಂಡ ಮೇಲೆ ಸ್ವಲ್ಪ ದಿವಸ ಮರ್ತು ಬಿಟ್ಟಿದ್ರು ಅವರು. ಈಗ ನಮ್ಮ ಪರಿಸ್ಥಿತಿನೂ ಹಿಂಗೆ ಇರ್ತದೆ, ಉಪದೇಶ ತಗೋತೇವು, ತಗೊಂಡ ಮೇಲೆ ಈ ಪ್ರಪಂಚದ ವ್ಯಾಮೋಹದೊಳಗೆ ನಾವೇನ್ ಮಾಡಿಬಿಡ್ತೇವು, ಆ ಕಡೆ ಅದನ್ನ ಮರ್ತು ಬಿಟ್ಟೆವು. ಅಂದ್ರೆ ಸದ್ಗುರುವಿನ ಮಹತ್ವ ನಮಗ್ ಗೊತ್ತಾಗಿರುವುದಿಲ್ಲ. ಉಪದೇಶ ತಗೊಂಡಿರ್ತೇವೆ, ಖರೆ ಸದ್ಗುರುವಿನ ಮಹತ್ವ ನಮಗ್ ಗೊತ್ತಿರ್ಲಾರ್ದಕ್ಕಾಗಿ ಅವ್ರು ಕೊಟ್ಟಂತ ನಾಮದ ಒಂದು ವಿಶೇಷತೆ ಏನದ ಅನ್ನುವಂಥದ್ದು ನಮಗ್ ಖಾತ್ರಿ ಇರುದಿಲ್ಲ. ಹಿಂಗಾಗಿ ನಾವೇನ್ ಮಾಡಿಬಿಡ್ತೇವೆ, ಎಲ್ಲರೂ ಉಪದೇಶ ತಗೊಂಡಾರ ನಾವು ತಗೊಂಡು ಬಿಡ್ತೇವೆ. ಮುಂದ ಅವ್ರು ಹೇಳಿದಂಗ ನಾಮಸ್ಮರಣೆ ಮಾಡ್ಲಾರ್ದಕ್ಕಾಗಿ ನಿಜವಾದ ಸದ್ಗುರುವಿನ ಸ್ವರೂಪ ಏನನ್ನುವಂಥದ್ದು ಗೊತ್ತಾಗುದಿಲ್ಲ. ಹಿಂಗಾಗಿ ಗುರ್ಲಿಂಗ್ ಜಂಗಮ್ ಮಹಾರಾಜರು ಏನ್ ಮಾಡಿದ್ರು, ಉಪದೇಶ ತಗೊಂಡು ಬಂದ್ರು, ಖರೆ ಆ ಕಡೆ ಲಕ್ಷಣೆ ಹಾಕ್ಲಿಲ್ಲ. ಗುರುನಾಥ ಉಪದೇಶ ಕೊಟ್ಟ ಮೇಲೆ ನಮ್ಮನ್ನ ನಿರೀಕ್ಷಣೆ ಮಾಡ್ತಿರ್ತಾನಂತ್ರಿ. ಈಗ ಸದ್ಗುರುಗಳು ನಮಗೆ ಉಪದೇಶ ಕೊಟ್ಟ ಮೇಲೆ ಸುಮ್ಮ ಕೂಡುದಿಲ್ಲ, ನಮ್ಮನ್ನ ನಿರೀಕ್ಷಣೆ ಮಾಡ್ತಿರ್ತಾರೆ. ಯಾಕಂದ್ರ ನಮಗ ಉಪದೇಶ ಕೊಡ್ಬೇಕಾದ್ರೆ, ಯಾರೇ ಶಿಷ್ಯನಿಗೆ ಉಪದೇಶ ಕೊಡ್ಬೇಕಾದ್ರ ಅವನನ್ನ ಈ ಭವಸಾಗರದಿಂದ ಪಾರು ಮಾಡುವಂತ ಜವಾಬ್ದಾರಿ ತಗೊಂಡೇ ಕೊಟ್ಟಿರ್ತಾರ. ನಮಗ ಇದ್ರ ಕಲ್ಪನಾ ಇರುದಿಲ್ಲ. ಸದ್ಗುರುನಾಥ ನಾವು ಹೋದೇವ್ರಿ, ಮಹಾರಾಜರಿಗೆ ಭೇಟಿ ಆದೇವ್ರಿ, ಉಪದೇಶ ಕೊಡ್ರಿ, ಉಪದೇಶ ತಗೊಳಿಕ್ ಬಂದೇವ್ರಿ, ಅವ್ರು ಕೊಟ್ಟು ಬಿಟ್ರಿ ಅಂತ ನೀವು ಅಂತೀವ್ರಿ. ಅವ್ರ ಅಕಸ್ಮಾತ್ ಹಂಗ ಕೊಟ್ಟಿದ್ರ ಅಂದ್ರ ನಿನ್ನ ಸುಕೃತದ ಫಲ ಬಹಳ ಇರಬೇಕು. ಹಿಂದಿನ
20 ಜನ್ಮ, ಮುಂದಿನ 20 ಜನ್ಮದ ಬಗ್ಗೆನೂ ಸಹಿತ ಅವ್ರನ್ನ ಸ್ಟಡಿ ಮಾಡ್ತಾರಂತ. ಮುಂದೆ ಇದ್ರಿಗೆ ಕೂತು ಕೂಡಲೇ ನೀವು ಗುರುಚರಿತ್ರೆಯನ್ನು ಓದಿ ನೋಡಿರ್ಬೇಕಾದ್ರೆ, ನೀವು ಗುರುಚರಿತ್ರೆ ಒಳಗ ಗುರುವಿನಂತಲ್ಲಿ ಇಂಥ ಸಾಮರ್ಥ್ಯ ಇರ್ತದಲ್ಲ, ಎದುರಿಗೆ ಕೂತ ಅವನ ಹಿಂದಿನ 15-20 ಜನ್ಮದೊಳಗೆ ಮಾಡಿದಂತ ಕರ್ಮ ಅಥವಾ ಸುಕೃತ ಪುಣ್ಯದ ಕಾರ್ಯ ಮುಂದೆ ಇವು ಇವತ್ತು ಉಪದೇಶ ಕೊಟ್ಟೆ ಅಂದ್ರೆ ಇನ್ನು ಎಷ್ಟು ಜನ್ಮದ ಇವು ಮುಕ್ತಾನ ಆಗ್ತಾನ ಅನ್ನುವಂಥದ್ದು ಸಹಿತ ಅವ್ರಂತ ಲೆಕ್ಕಿರ್ತದ. ಅದಕ್ಕ ಸದ್ಗುರುನಾಥ ಉಪದೇಶ ಕೊಡಬೇಕಾದ್ರ ಅವನ ತನ್ನ ದತ್ತು ಕೊಟ್ಟು ಬಿಟ್ಟಿರ್ತಾನಂತ. ದತ್ತ, ಅದಕ್ಕೆ ಶ್ರೀ ಗುರುದೇವ ದತ್ತ ಅಂತಂತಿಲ್ಲ. ದತ್ತ ಅಂದ್ರೆ ಏನು? ಆ ಶಿಷ್ಯನಿಗೆ ತನ್ನನ್ನ ತಾನು ಕೊಟ್ಟು ಬಿಟ್ಟಿರ್ತಾನ, ದತ್ತು ತಗೊಂಡು ಬಿಟ್ಟಿರ್ತಾನ. ನಮ್ಮನ್ನವ ಉಪದೇಶ ಕೊಡೋದೇನು? ದತ್ತು ತಗೊಂಡು ಬಿಟ್ಟಿರ್ತಾನ. ದತ್ತು ತಗೊಂಡಾಗ ಏನೇನು ಬರ್ತದ್ರಿ ಈ ಪ್ರಪಂಚಕ್ಕೆ ವ್ಯವಹಾರದಾಗ ನಾವು ನೋಡಿದೇವಂದ್ರ, ಈಗ ಒಬ್ರು ದತ್ತಕ್ಕೆ ತಗೋತಾರ ಅಂತ ತಿಳ್ಕೊರಿ. ನಮ್ಮನ್ನ ಅವ್ರ ಮಕ್ಳು ಇರುದಿಲ್ಲ, ಇಲ್ಲಪ್ಪ ಹಿಂಗೆ ಇವ್ರನ್ನ ದತ್ತಕ್ಕೆ ತಗೊಂಡಿವ್, ಅವ್ರಂತಲ್ಲಿ ಏನ್ ಇರ್ತದಲ್ಲ ಆಸ್ತಿ, ಆ ಎಲ್ಲಾ ಆಸ್ತಿ ಆ ದತ್ತಕ ಪುತ್ರಕ್ಕೆ ಬಂದ್ಬಿಡ್ತದ, ಕಾಯ್ದೆಸಿರಿ ಬರ್ತದಂತ. ಹಂಗ ಗುರುನಾಥ ನಮ್ಮನ್ನ ದತ್ತು ತಗೊಂಡಂದ್ರ ನಮ್ಮಲ್ಲಿ ಆ ಪಾತ್ರತಾ ನಿರ್ಮಾಣ ಮಾಡ್ಕೋತ ತನ್ನ ಒಂದು ಸಾಮರ್ಥ್ಯವನ್ನ ನಮ್ಮಲ್ಲಿ ತುಂಬ್ಕೋತ ಹೋಗ್ತಿರ್ತಾನ. ಏನ್ರಿ, ಒಮ್ಮೆ ಸದ್ಗುರುನಾಥ ತನ್ನೆಲ್ಲಾ ಸಾಮರ್ಥ್ಯ ಕೊಡುದಿಲ್ಲ, ತನ್ನಂತಲ್ಲಿ ಇರುವಂತಹ ಎಲ್ಲಾ ಏನಪ್ಪಾ ಅಂದ್ರ ಏನು ಒಂದು ಅಗಾಧತೆಯನ್ನ ಅವ ನೀಡ್ತಿರುದಿಲ್ಲ. ಹಂಗ ಗುರುಲಿಂಗ ಮಹಾರಾಜರು ಉಪದೇಶ ತಗೊಂಡ್ರು, ಕೂತ್ ಬಿಟ್ರು. ಕಾಡಸಿದ್ದೇಶ್ವರ ಮಹಾರಾಜರಿಗೆ ಚಿಂತೆ ಅಂತಂದ್ರೆ ಅವ್ರೇನ್ ಮಾಡಿದ್ರು, ಅವ್ರು ಒಮ್ಮೆ ನಿಂಬರಿಗಿಗೆ ಅಂದ್ರೆ ಗುರುಲಿಂಗ ಮಹಾರಾಜರ ನಿಂಬರಿಗಿಗೆ ಬಂದ್ರು. ಬಂದು ಒಂದು ಮುಪ್ಪಾನ ಮುದುಕನವೇ ಇದು ಹಾಕೊಂಡು ಕುದುರೆ ಮೇಲೆ ಬಂದ್ರು. ಕುದುರೆ ಮೇಲೆ ಬಂದ ಇವ್ರ ಮನೆ ಮುಂದೆ ಕೂತಿದ್ರು ಸುಮ್ಮ. ಗುರುಲಿಂಗ ಮಹಾರಾಜರು ಇಳಿದ್ರು, ಯಾರೋ ಬಂದಿರ್ಬೇಕಂತೇಳಿ ಆ ಕಡೆ ಲಕ್ಷ್ಯ ಎತ್ತಿದಿಲ್ಲ. ಯಾರೋ ಬಂದ ಕೂಡಲೇ ಒಂದ್ ಸ್ವಲ್ಪ ಕುದುರೆಗೆ ನೀರ್ ಕೊಡ್ತೇನಪ್ಪಾ ಅಂತಂದ್ರು. ನಮ್ ಕುದುರೆಗೆ ನೀರ್ ಕೊಡ್ತೇನೆ ಅಂದ ಕೂಡಲೇ ಅಲ್ಲೇವ ತಗೋರಿ ಅಂತ ಹೇಳಿದ್ರು ಇವ್ರು. ಅಂದ್ರ ಇಷ್ಟು ಸಹಿತ ವ್ಯವಹಾರ ಜ್ಞಾನ ಉಳಿದಿದ್ದಿಲ್ಲ ಅವ್ರಂತಲ್ಲಿ. ನಮಗ ನಿಮಗ ಯಾಕೆ ಇಷ್ಟೊಂದು ವ್ಯವಹಾರ ಅಥವಾ ಈ ಒಂದು ನಮ್ಮ ಹೃದಯ ಹಂಗ ಮೆತ್ತಗೆ ಯಾಕಾಗ್ಯದಂದ್ರ ನಾವು ನಿತ್ಯ ಸತ್ಸಂಗದೊಳಗೆ ಕಾಲ ಕಳಿಲಿಕ್ಕತ್ತೀವ್. ಗುರುಲಿಂಗ ಮಹಾರಾಜರು ತಮ್ಮ ಪದದೊಳಗ ಅಂತಾರ, ಕಲ್ಲು ಮೆತ್ತಗೆ ಮಾಡಬೇಕಣ್ಣ ಅಂತ ಒಂದು ಪದ ಮಾಡ್ಯಾರ ಇವ್ರು. ಅಂದ್ರ ಶಿಷ್ಯ ನಾವು ನಮ್ಮ ಹೃದಯವನ್ನ ಮೆತ್ತಗೆ ಮಾಡ್ಕೋಬೇಕು. ನೀವು ಉಪದೇಶ ತಗೊಂಡ್ರಿ, ಎಲ್ಲನೂ ಮಾಡಿದ್ರಿ, ಒಂದೊಂದು ಮಾತು ಇಷ್ಟು ಕಠೋರ ನೀವು ಮಾತಾಡ್ಲಿಕ್ಕತ್ರಿ, ಮತ್ತೊಬ್ಬರ ಅಂತಃಕರಣಕ್ ನೋವಾಗಂಗ ನಿಮಗ್ ವರ್ತನೆ ಆಗ್ಲಿಕ್ಕತ್ತು ಅಂದ್ರ ನಿಮಗ್ ಭಗವಂತನ ಪ್ರಾಪ್ತಿ ಹಂಗಾಗ್ಲಿಕ್ಕೆ ಸಾಧ್ಯದ. ಅದಕ್ಕ ನಮ್ಮ ಹೆಂಗ ನಡೆ ನುಡಿ ಹೆಂಗಿರ್ಬೇಕಂದ್ರ ಜಗತ್ತು ನಮ್ಮನ್ನ ನೋಡಿದ ಕೂಡಲೇ ತಾವಾಗೇ ನಮಗ್ ಕೈ ಮುಗಿತಿರ್ಬೇಕು. ಇಷ್ಟು ತಯಾರಿ ನಮ್ಮಂತಲ್ಲಿ ಇರ್ಬೇಕು. ಏನು ಎಲ್ಲ ಏನು ಇಲ್ಲ, ಬಾಯಾಗ ಎರಡು ಚಂದಗೆ ಮುತ್ತಿನಂತ ಎರಡು ಮಾತಾಡಿದ್ರೆ ಜಗತ್ತೇ ನಮ್ ಕಡೆ ಹೊಳ್ತದ. ನಮಗ್ ಅಷ್ಟು ಮಾತಾಡ್ಲಿಕ್ಕೆ ಆಗುದಿಲ್ಲ. ಸ್ವಲ್ಪ ಜ್ಞಾನ ಪ್ರಾಪ್ತ ಆದ ಕೂಡಲೇ ಅಹಂಕಾರ ಬಂದ್ಬಿಡ್ತದ. ಸ್ವಲ್ಪ ಕುತ್ಕೊಂಡು ಧ್ಯಾನ ಮಾಡಿದ್ನಿಲ್ಲ, ನಾನೇ ಬಾ ಧ್ಯಾನ ಮಾಡವ ಅಂತೇಳಿ ಅದಕ್ಕೊಂದ್ ರೀತಿಯ ಅಹಂಕಾರ. ಅವಾಗ 4 ಮಂದಿಯಾಗ ಕೂತ್ರು ಸಹಿತ ಕಣ್ಣು ಮುಚ್ಕೊಂಡು ಕೂತ್ ಬಿಡುದು. ಅಂದ್ರೆ ಇವ್ ಭಯಂಕರ ಧ್ಯಾನ ಮಾಡ್ತಿರ್ಬೇಕಂತ ಜನರಿಗೆ ಅನಿಸ್ಬೇಕಲ್ಲ. ಸುಮ್ಮನೆ ನಾವು ಜಗತ್ತಿನಾಗೆ ಜೋಡಿ ನಾಟಕ ಮಾಡ್ತೀವ, ಆದ್ರ ಸದ್ಗುರುನಾಥ್ ನೋಡ್ತಿರ್ತಾನ. ಅವಾಗ ಅಂದ್ರು ನೀರ್ ಕೊಡ್ತೀನಪ್ಪಾ ಅಂದ್ಕೊಳ್ಳಿ, ಅಲ್ಲವ ತಗೋರ್ ಅಂದ್ಕೊಳ್ಳಿ. ದೊಡ್ಡ ಬಂಡಿಗೋಡ ನಮ್ ಕಡೆ, ಈ ಕಡೆ ಉತ್ತರ ಕರ್ನಾಟಕ ಕಡೆ ಬಂಡಿಗೋಡ ಅಂದ ಕೂಡಲೇ ಅವ್ ಏನ್ ಮಾಡಿದ್ರಂತ, ಏನ್ ಕಾಡಸಿದ್ದೇಶ್ವರ ಮಹಾರಾಜರ ಮುಪ್ಪಿನ ಒಂದು ಮುದುಕನ ವೇಷನಾಗ ಬಂದಿದ್ರಲ್ಲ, ಬರೇ ಹಿಂಗ್ 2 ಬಳ್ಳ್ಯಾಗ ಆ ಕೊಡ ನೀರ್ ಹಿಂಗ್ ಎತ್ತಿ ಹಿಂಗ್ ಸುರ್ಕೊಂಡ್ ಬಿಟ್ರಂತ. ಸುರ್ಕೊಂಡ್ ಕೂಡಲೇ ಗಾಬರಿ ಆಗ್ಬಿಟ್ರು. ಚಲೋ ಪೈಲ್ವಾನ್ರಿಗೆ ಎತ್ತಕ್ಕೆ ಆಗ್ಲಾರ್ದಂತ ಕೊಡ ಬರೀ 2 ಬಳ್ಳ್ಯಾಗ ಹಿಂಗ್ ಎತ್ಕೊಂಡು ಸುರಿತಾರಂದ್ರ ಇವ್ರು ಸಾಮಾನ್ಯ ಅಲ್ಲ ಅಂತೇಳಿ ಸಾಷ್ಟಾಂಗ ನಮಸ್ಕಾರ ಹಾಕಿದ್ರಂತ. ಹಾಕಿದ ಕೂಡಲು ಇದು ಉಪದೇಶ ತಗೊಂಡು ಬಂದ, ಏನ್ ಇದು ಏನ್ ಹಿಂಗೆ ಕೂತಿ ಬಿಟ್ಟಿಲ್ಲ ಅಂತ ಅಂದ ಕೂಡಲೇ ಅವಾಗ ಇವ್ರು ಬಂದಾರ ಗುರುಗಳು ಅಂತೇಳಿ ಒಳಗ್ ಕರ್ಕೊಂಡು ಹೋದ್ರಂತ. ನನಗೆ 2 ರೂಪಾಯಿ ದಕ್ಷಿಣ ಕೊಡಂತಂದ್ರ. 2 ರೂಪಾಯಿ ದಕ್ಷಿಣ ಅಂದ ಕೂಡಲೇ ಇವ್ರೇನ 2 ಹಾಕ್ರಿ, 4 ಬೇಡ 2 ಕೊಡಂತಂದ್ರಂತ. 2 ರೂಪಾಯಿ ಕೊಟ್ರಂತ ಗುರುಲಿಂಗ ಮಹಾರಾಜರು. ಅದ್ರಾಗ 1 ರೂಪಾಯಿ ತಿರುಗಿ 2 ರೂಪಾಯಿದಾಗ 1 ರೂಪಾಯಿ ಮತ್ ಗುರುಲಿಂಗ ಮಹಾರಾಜರು ಕೊಟ್ಟು 1 ರೂಪಾಯಿ ಪ್ರಪಂಚಕ್ಕಾಗಿ ಬಳಸು, 1 ರೂಪಾಯಿ ಪರಮಾರ್ಥಕ್ಕಾಗಿ ಬಳಸು ಅಂತ. ಏನು ಈಗ ನಾವು ನಾಮಧಾರಿಕರು ಹೆಂಗಿರ್ಬೇಕಂದ್ರ 50% ನೀ ಪ್ರಪಂಚಕ್ಕಾಗಿ ಬಳಸು, ಆದ್ರೂ ಪ್ರಪಂಚದಾಗ ವ್ಯಾಮ ಇಟ್ಕೊಂಡು ಬಳಸಬೇಡ.
ಪರಮಾರ್ಥಕ್ಕೆ ಅನುಕೂಲ ಆಗ್ತದ ಅಂತೇಳಿ ಪ್ರಪಂಚಕ್ಕ ಒಂದು ಏನಪ್ಪಾ ಅಂದ್ರ ಕರ್ತವ್ಯ ರೂಪದಿಂದ ಮಾಡು. ಆದ್ರ 50% ಅಂದ್ರೆ ₹1 ₹2 ₹1 ಅಂದ್ರೆ 50% ಪರಮಾರ್ಥಕ್ಕಾಗಿಯೇ ನೀನು ಸಮಯ ಕಳಿಬೇಕಂತಾರು. ಇಷ್ಟು ಕಳೆದಾಗ ಲೆಕ್ಕಕ್ಕೆ ಬರ್ತದ. ಅವಾಗ ಏನ್ ನಾಮಸ್ಮರಣೆ ಮಾಡ್ಲಿಕ್ಕತ್ರ ಗುರ್ಲಿಂಗಜಂಗಮ ಮಹಾರಾಜರು ಅವ್ರು ಆಕ್ಚುಲಿ ಇದಕ್ಕ ನೂಲಿಗೆ ಬಣ್ಣ ಹಾಕೋ ನೀಲಗಾರಕ ಅವ್ರ ಇದು ಅವ್ರ ಕಾಷ್ಟ. ಅವ್ರು ಏನ್ ಮಾಡಿದ್ರಂತ ನಾಮಸ್ಮರಣೆಗೆ ಸಮಯ ಸಿಗುದಿಲ್ಲ ಅಂತ ಹೇಳಿ ಆ ದಂಧ ಬಿಟ್ಟು ಕುರಿಕಾಯಿ ದಂಧ ಮಾಡ್ಲಿಕ್ಕತ್ತ. ಕುರಿಕಾಯಿ ದಂಧ ಮಾಡ್ಕೊತ ಕುರಿ ಕಾಯ್ಲಿಕ್ಕೆ ಊರ್ ಹೊರಗೆ ತಗೊಂಡ್ ಹೋಗುದು, ಕುರಿಗಳನ್ನ ಬಿಟ್ಟು ಬಿಡುದು. ಒಂದ್ ನಾಯಿ ಇತ್ತು, ಆ ನಾಯಿ ಆ ಕುರಿಗಳನ್ನ ಕಾಯ್ತಿತ್ತು, ಇವ್ರು ಒಂದ್ ತೆಗಿನಾಗ ಹೋಗಿ ಧ್ಯಾನಕ್ಕೆ ಕೂತ್ ಬಿಡ್ತಿದ್ರು. ಹಿಂಗ ದಿವ್ಸಕ್ಕೆ 9 ತಾಸದಂತೆ 36 ವರ್ಷ ಧ್ಯಾನ ಮಾಡಿದ್ರಂತ ನೋಡ್ರಿ. ಎಷ್ಟು ಕಲ್ಪನಾ ಮಾಡ್ಕೋರಿ ನೀವು. ಇದೇನು ಪರಮಾರ್ಥ ಅನ್ನುವಂಥದ್ದು ಇಂಥ ಒಂದು ಆ ರಾಮಪ್ರಭುವಿನಂತಲೇ ಆ ಭಗವಂತನಲ್ಲಿ ಇರುವಂತ ಸಾಮರ್ಥ್ಯ ನಮ್ಮಲ್ಲಿ ಪ್ರಾಪ್ತ ಆಗ್ಬೇಕಾಗಿದ್ರ ಸುಮ್ಮನೆ ಆಗೋದಿಲ್ಲ. 9 ತಾಸದಂತೆ ದಿವ್ಸಕ್ಕೆ 9 ತಾಸ, ಮುಂಜಾನೆ 3 ತಾಸ, ಮಧ್ಯಾಹ್ನದಾಗ 1 ತಾಸ, ಸಂಜೆನ್ಯಾಗ 3 ತಾಸ, ರಾತ್ರಿ 2 ತಾಸ, ಒಟ್ಟು 9 ತಾಸನಂತೆ 36 ವರ್ಷ ಧ್ಯಾನ ಮಾಡಿದ್ರಂತ ನೋಡಿ. ಎಂಥ ಸಾಮರ್ಥ್ಯ ಬಂದು ಬಿಡ್ತು ಅಂದ್ರೆ ಗುರ್ಲಿಂಗಜಂಗಮ ಮಹಾರಾಜರಂತಲ್ಲಿ. ಅದನ್ನು ನಾಮಸ್ಮರಣೆಗಾಗಿ ಕುರಿ ಕಾಯ್ಲಿಕ್ಕೆ ಹೋದ್ರಂತವ್ರು. ಅಂದ್ರ ಎಷ್ಟು ನಾಮದ ಮೇಲೆ ಒಂದು ಪ್ರೇಮ ಇರಬೇಕು. ಮುಂದ ಅವ್ರ ಶಿಷ್ಯರು ಭಾವುಸಾಹೇಬ್ ಮಹಾರಾಜರಿಗೆ ಉಪದೇಶ ಕೊಟ್ರು. ಭಾವುಸಾಹೇಬ್ ಮಹಾರಾಜರಿಗೆ ಅಂದ್ರಂತ, ಭಾವರಾಯ ದಿವ್ಸಕ್ಕೆ 9 ತಾಸದಂತೆ ಧ್ಯಾನ ಮಾಡ್ಬೇಕು, 12 ವರ್ಷ ಧ್ಯಾನ ಮಾಡ್ಬೇಕು ನೋಡೋದು. ಆಗಲ್ರಿ ಮಹಾರಾಜರು ಅಂತ. ಅವರು ದೇಶಪಾಂಡೆ ಅವ್ರ ಕರೆ 44,000 ಎಕರೆ ಜಮೀನ ಪರಮಾರ್ಥಕ್ಕಾಗಿ ತೂರಾಡಿ ಬಿಟ್ರು. 4,000 ಎಕರೆ ಜಮೀನ್ ರೀ. ಅವರು 9 ತಾಸದಂತೆ ದಿವ್ಸಕ್ಕೆ 9 ತಾಸದಂತೆ 12 ವರ್ಷ ಧ್ಯಾನ ಮಾಡಿದ್ರಂತ. ಮಾಡಿ ಗುರ್ಲಿಂಗಜಂಗಮ ಮಹಾರಾಜ ಗುರುಗಳಂತಲ್ಲಿ ಹೋದ್ರು. ಮಹಾರಾಜ್ ನಿಮ್ಮ ಆಜ್ಞೆ ಪೇರಿಗೆ 12 ವರ್ಷ 9 ತಾಸು ಧ್ಯಾನ ಮಾಡಿದ್ನಿ ಅಂದ ಕೂಡಲೇ ಅವ್ರಂದ್ರಂತ, ಭಾವರಾಯ ಇನ್ನು 12 ವರ್ಷ ಹಂಗೆ ಮಾಡೋದ್ರ, ಇನ್ನು 12 ವರ್ಷ ಹಂಗೆ ಮಾಡೋದ್ರ. ಮತ್ತ 12 ವರ್ಷ 9 ತಾಸಂತೆ ಮಾಡಿದ್ರು. ಆವಾಗ ಬಂದ ಮಹಾರಾಜ್ ಮತ್ತ 12 ತಾಸು ಮಾಡಿದ್ದೆ. 12 ವರ್ಷ ಮಾಡಿದೆ 9 ತಾಸದಂತೆ, ಇನ್ನು 12 ವರ್ಷ ಮಾಡುವ ಭಾವರಾಯ. 36 ವರ್ಷ ಶಿಷ್ಯನ ಕೈಲೇನು ದಿವ್ಸಕ್ಕೆ 9 ತಾಸಿನಂದೆ ಅನುಗ್ರಹಿತ ನಾಮಸ್ಮರಣೆ ಮಾಡಿಸಿದ ಮೇಲೆ ಗುರ್ಲಿಂಗಜಂಗಮ ಮಹಾರಾಜರಂದ್ರಂತ, ಭಾವರಾಯ ಅಂತೇಳಿ ತಮ್ಮ ಹೆಗಲ ಮೇಲೆ ಕಂಬಳಿ ತೆಗೆದ ಭಾವರಾಯನ ಮೇಲೆ ಹಾಕಿ, ನೀ ನೋಡಪ್ಪ ಎಂತ ಒಂದು ಸಾಮರ್ಥ್ಯ ಬಂತಂದ್ರ ಪಾರ್ ಅಂದ್ರ ಪೋರ್ ಇದ್ದದ್ದು ಪಾರ್ ಆಗ್ತದ, ನೀ ಅಂದಿ ಅಂದ್ರ ಪಾರ್ ಇದ್ದದ್ದು ಪೋರೆ ಆಗ್ತದ. ಅಂದ್ರ ಅದು ಹೆಣ್ಣಿತ್ತು ಅಂದ್ರ ಇಲ್ಲ, ಅದು ಗಂಡ ಅಂದ್ರ ಅದ್ ನೀ ಅಂದಿ ಅಂದ್ರೆ ಗಂಡ ಆಗ್ತದ, ಗಂಡಿತ್ತು ನೀ ಹೆಣ್ಣು ಅಂದ್ರೆ ಹೆಣ್ಣು ಆಗ್ತದ. ಇಷ್ಟು ಸಾಮರ್ಥ್ಯ ನಿನಗೆ ಬಂದದ, ಭಕ್ತಿ ಬೆಳೆಸಪ್ಪ ಅಂತೇಳಿ ಆಜ್ಞೆ ಮಾಡಿದ್ರಂತೆ. ವಿಚಾರ ಮಾಡ್ರಿ. ಅದಕ್ಕ ಬಾಳೆಕುಂದ್ರಿ ಪಂತ್ ಮಹಾರಾಜರ ಅಂತಾರ, ಗುರು ಮಾರ್ಗವಿದು ಹೇಡಿಯ ಕೆಲಸ ಅಲ್ಲ. ಗುರು ಮಾರ್ಗವಿದು ಹೇಡಿಯ ಕೆಲಸ ಅಲ್ಲ. ನುಡಿಯಲ್ಲಿ ಜನ ಬಹುದಿಟ್ಟರೆಲ್ಲ. ಮಾತಾಡ್ಲಿಕ್ಕೆ ರಗಡ್ ಬೇಕಾದಷ್ಟು ದೊಡ್ಡ ದೊಡ್ಡ ಮಾತಾಡ್ತಾರ. ನುಡಿಯಲ್ಲಿ ಜನ ಬಹುದಿಟ್ಟರೆಲ್ಲ, ಕೋಡಿ ಗುರು ಮಾರ್ಗವಿದು ಹೇಡಿಯ ಕೆಲಸ ಅಲ್ಲ ಅಂತೇಳಿ ಗುರುಮಾರ್ಗದೊಳಗೆ ಇದ್ದವ್ರಿಗೆ ಅಂತಾರ. ಯಾಕಂದ್ರೆ ಹಂಗ ಅವ್ರು ಸಾಧನ ಮಾಡಿದ್ರು, ಅವ್ರು ಹಂಗ ಹೇಳಿದ್ರು. ಹಂಗ ಮಾಡಿದಾಗ ಏನಾಗ್ತದಂದ್ರ ಗುರುನಾಥನಂತಲ್ಲಿ ಇರುವಂತ ಸಾಮರ್ಥ್ಯ ಏನದಲ್ಲ ಅದೆಲ್ಲ ಶಿಷ್ಯನಂತಲ್ಲಿ ಬಂದ್ಬಿಡ್ತು. ಹಂಗ ಸ್ವತಃ ರಾಮಪ್ರಭು ಯಾರು? ಸದ್ಗುರು ಸಮರ್ಥ ರಾಮದಾಸ್ ಮಹಾರಾಜರ ಗುರು ಸ್ವತಃ ರಾಮಪ್ರಭು. ಆ ರಾಮಪ್ರಭುವಿನಂತಲ್ಲಿ ಅಂದ್ರೆ ತಮ್ಮ ಸದ್ಗುರುವಿನಂತಲ್ಲಿ ಎಲ್ಲಾ ಇರುವಂತ ಸಾಮರ್ಥ್ಯ ಸದ್ಗುರು ಸಮರ್ಥ ರಾಮದಾಸ್ ಮಹಾರಾಜರಂತಲ್ಲಿ ಬಂದಿತ್ತು. ಅಷ್ಟೇ ಸೇವಾ ಮಾಡಿದಂತ ಕಲ್ಯಾಣ ಸ್ವಾಮಿ ಅಂತಲ್ಲಿ ರಾಮದಾಸ್ ಮಹಾರಾಜರ ಅಂತಲ್ಲಿ ಇರುವಂತ ಎಲ್ಲಾ ಸಾಮರ್ಥ್ಯ ಕಲ್ಯಾಣ ಸ್ವಾಮಿ ಅಂತಲ್ಲಿ ಬಂದ. ಹಂಗ ನಮ್ಮ ಸದ್ಗುರುಗಳು ನಮಗೆ ಸಂಪೂರ್ಣ ತಮ್ಮ ಸಾಮರ್ಥ್ಯವನ್ನ, ತಮ್ಮ ಶಕ್ತಿಯನ್ನ ಅವರು ಧಾರೆ ಎರೆದು ಕೊಡ್ಬೇಕಾಗ್ತಂದ್ರ ಅಂತದ್ ಮಾಡ್ಬೇಕಾಗ್ತದ. ಅದಕ್ಕೆ ಅವ್ರಂತಾರ, ಆ ಸದ್ಗುರುವಿನ ಸ್ವರೂಪ ಏನದಲ್ಲ ಅದು ಭಗವಂತನ ಸ್ವರೂಪದ, ಅದು ಪರಬ್ರಹ್ಮ ಸ್ವರೂಪದ, ಅದು ನಿರ್ಗುಣ ನಿರಾಕಾರ ಸ್ವರೂಪದ, ಅದು ವಿಮಲ ಬ್ರಹ್ಮನ ಸ್ವರೂಪದ. ಈಗ ನಾವೇನ್ ತಿಳ್ಕೊತೇವು,
ರಾಘವಿ ವಸ್ತಿಕೀಜಿ ಅಂದ್ರೆ ರಾಮನ ವರ್ಣನೆಯನ್ನು ವೇದಶಾಸ್ತ್ರಗಳು ಮಾಡ್ಯಾವ ಅಂತ ಅಂತೇವ್ ನಾವು. ವೇದ ಶಾಸ್ತ್ರ ಪುರಾಣಾದಿಗಳಲ್ಲಿ ರಾಮನ ವರ್ಣನೆ ಬಹಳ ಇಲ್ಲೇ ಇಲ್ಲ ಎಲ್ಲೂ. ಯಾಕಂದ್ರ ವೇದಶಾಸ್ತ್ರಗಳೆಲ್ಲ ಹಿಂದಾಗಿದ್ದು 4 ವೇದ, 6 ಶಾಸ್ತ್ರ, 18 ಪುರಾಣಗಳು ಪೂರ್ವದಲ್ಲಿ ಆಗಿದ್ದು ಇವು. ಅದಕ್ಕ ರಾಘವಿ ಅಂದ್ರೆ ಏನು? ಪರಬ್ರಹ್ಮನಲ್ಲಿ ವಸ್ತಿ ಇರುವಂದಂಗ. ಪರಬ್ರಹ್ಮನಲ್ಲಿ ವಸ್ತಿ ಇರುವ ರಾಘವಿ ಅಂದ್ರೆ ಹೋಗಿ ಅಯೋಧ್ಯದಾಗ ಹೋಗಿ ವಸ್ತಿ ಇರುದಕ್ಕಂತ ಹಿಂಗಲ್ಲ, ಅಥವಾ ರಾಮ ಎಲ್ಲಿದ್ದಾನ ಅಲ್ಲಿ ವಸ್ತಿ ಇರುವುದಂತಲ್ಲ. ರಾಮ ಅಂದ್ರನು ರಾಮನ ನಿಜವಾದ ಸ್ವರೂಪ ಏನದಲ್ಲ ಅದು ಪರಬ್ರಹ್ಮ ಸ್ವರೂಪದ. ಹಂಗೆ ಸದ್ಗುರು ಸಮರ್ಥ ಚಂದ್ರಕುಮಾರ್ ಮಹಾರಾಜರ ಒಂದು ಸ್ವರೂಪ ಏನದಲ್ಲ, ರೂಪ ಬೇರೆ ಅದ, ಹೆಸರದ, ಆದ್ರ ಅವರು ನಾಮಾತೀತ. ಯಾವುದೇ ನಾಮ ಇದ್ರು ಸಹಿತ ನಾಮಾತೀತರು. ಅವರು ನಿರ್ಗುಣ ಪರಬ್ರಹ್ಮ ಸ್ವರೂಪರು. ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಹೆಸರದ ಕರೆ, ಅವರ ಸ್ವರೂಪ ಏನು? ನಿರ್ಗುಣ ಪರಬ್ರಹ್ಮ ಸ್ವರೂಪ. ಆ ಪರಬ್ರಹ್ಮನ ಸ್ವರೂಪವನ್ನು ವರ್ಣ ಯಾವ ಮಾಡ್ಲಿಕ್ಕತ್ತೋ ಜಯಾವರ್ಣಿತಿ ವೇದಶಾಸ್ತ್ರೀಯ ಪುರಾಣಿ. ಆ ಸ್ವರೂಪವನ್ನ ವೇದ ಶಾಸ್ತ್ರ ಪುರಾಣಗಳು ಮಾಡಿ ಮಾಡಿ ದಣದಾವಂತ್ರಿ. ಮಾಡಿ ದಣದಾವ, ಮಾಡ್ಕೋತನು ಇದ್ದಾವ. ಬರೇ ವೇದ 4 ವೇದ, 6 ಶಾಸ್ತ್ರ, 18 ಪುರಾಣ ಅಷ್ಟೇ ಅಲ್ಲ, ಉಪಪುರಾಣಗಳು ಸಹಿತ ಮಾಡ್ಯಾವ ಸದ್ಗುರುನಾಥನ ವಿಮಲ ಬ್ರಹ್ಮ ಸ್ವರೂಪದ ವರ್ಣನೆಯನ್ನ ಮಾಡಿ ದಣದಾವಂತ ನೋಡ್ರಿ ಅವು. ಇಷ್ಟಾಗಿ ಮುಂದೆ ಆಗಿ ಹೋದಂತಹ ಸದ್ಗುರು ಸ್ವರೂಪ, ಆ ಸ್ವರೂಪ ಇದ್ದವರು ಯಾರು ಸಗುಣ ರೂಪ ಧಾರಣ ಮಾಡಿ ಬಂದಾರ ಅವರು ಸಂತರು, ದಾಸರು ಏನ್ರಿ, ಆಮೇಲೆ ಶರಣರು, ಇವರೆಲ್ಲಾರು ಆ ಒಂದು ಸ್ವರೂಪದ ವರ್ಣನ ಮಾಡಿ ಅವರು ಸಹಿತ ಏನಪ್ಪಾ ಅಂದ್ರ ದಣದಾರ. ಅಂದ್ರೆ ಅವ್ರಿಗೂ ಅದು ನೀಗಿಲ್ಲ, ಅವ್ರಿಗೂ ನೀಗಿಲ್ಲ. ಅಷ್ಟು ಬಿಡ್ರಿ ನೀವು, ಈ ಭೂಮಿಯನ್ನು ಹೊತ್ತಂತ ಶೇಷ, ಸಹಸ್ರ ಮುಖದ ಶೇಷ ಅಂತ, 1000 ಮುಖ ಅವಾಗ. 1000 ಮುಖದ ಶೇಷ ಆ ವಿಮಲ ಬ್ರಹ್ಮನ ಸ್ಥಿತಿಯ ವರ್ಣನ ಮಾಡ್ಲಿಕ್ಕೆ ಹೋಗಿ 1000 ಮುಖದಿಂದ ವರ್ಣನ ಮಾಡಿದ್ರು ಸಹಿತ ಅದು ಸಾಲದಕ್ಕಾಗಿ ಬಾಯಿ ನೋಸಿದು ಅಂತ ಸುಮ್ ತಲಿತಾಗಿ ಮಾಡ್ಕೊಂಡು ಕೂತಂತ. ಅಂದ್ರ ವಿಚಾರ ಮಾಡ್ರಿ, ಈಗ ಯಾರು ವರ್ಣನ ವೇದ ಶಾಸ್ತ್ರಗಳು ಮಾಡ್ಲಿಕ್ಕತ್ತಾರ ಅವ್ರು ಯಾರು ಅಲ್ಲ, ನಮಗ ಅನುಗ್ರಹ ಮಾಡಿದಂತ ಸದ್ಗುರುಗಳು. ನಮಗ ಅನುಗ್ರಹ ಮಾಡಿದಂತ ಸದ್ಗುರುಗಳು ಇಂಥ ಮಹಾನ್ ಏನಪ್ಪಾ ಅಂದ್ರ ಅಂತ ನಿರಾಕಾರ ನಿರ್ಗುಣ ಪರಬ್ರಹ್ಮ ಇದ್ದಾನ. ಅದಕ್ಕೆ ಅವ್ರಂತಾರ ಅವನ ಒಂದು ಸ್ವರೂಪದೊಳಗೆ ಎಲ್ಲರೂ ವಿಶ್ರಾಂತಿ ತಗೊಳಿಕತ್ತಾರಂತ್ರಿ. ವಿಶ್ರಾಂತಿ ಮತ್ ಜಗತ್ತಿನೊಳಗೆ ಎಲ್ಲೂ ಇಲ್ಲೇ ಇಲ್ಲ. ಎಲ್ಲದ? ಸಂತ ಸಾಧು ಮಹಾನುಭಾವ. ಲಕ್ಷಗೊಟ್ಟು ಕೇಳ್ರಿ, ನೀವು ಲಕ್ಷಗೊಟ್ಟ ಕೇಳ್ತೀರಿ, ನಾ ಹೇಳ್ಬಾರ್ದು ಖರೆ. ಆದ್ರೂ ಸಹಿತ ಈ ವಿಷಯ ಅಂದ ಕೂಡಲೇ ಹಂಗ ನನ್ನ ಬಾಯಲ್ಲೇ ಬರ್ತದದು. ಏನು ಯಾಕಂದ್ರ ಇದನ್ನ ಎಷ್ಟು ನಾವು ಮನಸ್ಸು ಕೊಟ್ಟು ಕೇಳ್ತೀವು, ಎಷ್ಟು ಮನಸ್ಸು ಕೊಟ್ಟಂದ್ರೆ ಏನು ಅಂದ್ರ ನಮ್ಮ ಮನಸ್ಸು ಕೊಡುದು. ಮನಸ್ಸು ನಾ ಅಲ್ಲ, ನಾ ಅಲ್ಲ, ಅದು ನನ್ನ ಮನಸ್ಸದ. ನಾನು ಆತ್ಮ ಸ್ವರೂಪನೇ ಇದ್ದೀನಿ, ನಾನು ವಿಮಲ ಬ್ರಹ್ಮ ಸ್ವರೂಪನೇ ಇದ್ದೀನಿ. ನನ್ನ ಮನಸ್ಸ ಇದನ್ನ ಕೇಳೋ ಸಂಬಂಧ ಕೊಡ್ಬೇಕಾಗ್ಯದ. ನಾವು ಮನಸ್ಸು ಕೊಟ್ಟು ಕೇಳ್ಬೇಕಾಗ್ಯದ. ಏನ್ ಹಂಗ ಮನಸ್ಸು ಕೊಟ್ಟು ನಾವು ಕೇಳಿದಾಗ ಏನ್ ಅನಸ್ತ ಗೊತ್ತನ್ರಿ? ಇವ್ರು ಸಮರ್ಥ ದಾಸಬೋಧನಾಗ ಹೇಳ್ತಾರ, 20ನೇ ದಶಕ ವಿಮಲ ಬ್ರಹ್ಮ ನಿರೂಪಣದಾಗ ಹೇಳ್ತಾರ, ಸಂತ ಸಾಧು ಮಹಾನುಭಾವ, ಸಂತ ಸಾಧು ಮಹಾನುಭಾವ, ದೇವ ದಾನವ ಮಾನವ, ಯಾರ್ಯಾರು ಅಲ್ಲಿ ವಿಶ್ರಾಂತಿ ತಗೋತಾರ ಅನ್ನುವಂಥದ್ದು ಹೇಳ್ಯಾರ ಅವ್ರ ಇದ್ರಾಗ ವಿಮಲ ಬ್ರಹ್ಮ ನಿರೂಪಣದಾಗ. ಸಂತ ಸಾಧು ಮಹಾನುಭಾವ, ದೇವ ದಾನವ ಮಾನವ, ಬ್ರಹ್ಮ ಮತ್ತು ಬ್ರಹ್ಮ. ಇದು ಇಲ್ಲ, ಇವರು ಮಾನವ, ಬ್ರಹ್ಮ ಸಕಲಾಸಿ ವಿಸಾವ. ಈ ವಿಮಲ ಬ್ರಹ್ಮ ಏನಿದ್ದಾನಲ್ಲ ಇವ ಎಲ್ಲರಿಗೂ ಈ ವಿಶ್ರಾಂತಿ ಸ್ಥಾನ ಇದ್ದಾನಂತೆ. ವಿಶ್ರಾಂತಿ ಠಾವ ಬ್ರಹ್ಮ ಸಕಲಾಸಿ ವಿಸಾವ, ವಿಶ್ರಾಂತಿ ಠಾವ. ಆ ಬ್ರಹ್ಮನನ್ನ ಯಾವ ರೀತಿ ಸಮರ್ಥರಾದ್ರೂ ಸಹಿತ ವರ್ಣನ ಮಾಡ್ತಾರ ವಿಮಲ ಬ್ರಹ್ಮ ನಿರೂಪಣ ಒಳಗ. ಅವ್ರಂತಾರ, ಪರಬ್ರಹ್ಮ ತೇ ಏಕಲೇ ಏಕದಾಂಚಿ ಸಕಳಾಸಿ ವ್ಯಾಪಿಲೆ, ಸಕಳಾಸ ಸ್ಪರ್ಶೋನ ರಾಹಿಲೆ ಸಕಳಾಠಾಯಿ.
ಶ್ರೀರಾಮ್. ಅವ್ರಂತಾರ ಪರಬ್ರಹ್ಮತೆ ಏಕಲೆ, ಪರಬ್ರಹ್ಮ ಒಬ್ಬನೇ ಇದ್ದಾನ, ಗುರುನಾಥ ಒಬ್ಬನೇ ಇದ್ದಾನ, ರೂಪನಂತವ. ಅವ ಗುರು ಸದ್ಗುರು ರಂಗರಾವ್ ಮಹಾರಾಜರ ಗತೆನೂ ಇದ್ದಾನ, ಚಂದ್ರಕುಮಾರ್ ಮಹಾರಾಜರ ಗತೆ ಇದ್ದಾನ, ರಾಮಚಂದ್ರ ಮಹಾರಾಜರ ಗತೆ ಮಹಾರಾಜರು ಅವನೇ ಇದ್ದಾನ. ಸಾಧು ಸಂತ್ರಿ ಎಷ್ಟು ಮಂದಿ ಅನಂತ ರೂಪಗಳನ್ನು ಧಾರಣ ಮಾಡ್ಕೊಂಡು ಬಂದಾರಲ್ಲ, ಅವರೆಲ್ಲರ ಸ್ವರೂಪ ಏನದಲ್ಲ ಅದು ವಿಮಲ ಬ್ರಹ್ಮನ ಸ್ವರೂಪದ. ಅದೆಲ್ಲನೂ ವಿಮಲ ಬ್ರಹ್ಮನ ಸ್ವರೂಪದ. ಅದಕ್ಕ ಗುರುನಾಥನ ಜೋಡಿ ನಮಗ ಅನಸ್ತದ, ಅವ್ರ ಜೋಡಿ ನಾವು ಹಿಂಗಿದ್ದೆವು ಹಂಗಿದ್ದೆವು ಅಂತೇಳಿ. ಅವ್ರ ನಮ್ ಜೋಡಿ ನಮ್ಮನ್ನು ಉದ್ಧಾರ ಮಾಡೋ ಸಂಬಂಧ ಹಂಗಿದ್ರ ಹೊರತಾಗಿ ನಮ್ಮ ಯೋಗ್ಯತಾ ಅಲ್ಲೇ ಅಲ್ಲದ. ಅವ್ರ ಜೊತೆ ಇರುವುದು ಯೋಗ್ಯತಾ ಅಲ್ಲ. ನಮ್ಮಲ್ಲಿ ಒಬ್ರು ವಿಠ್ಠಲ್ ರಾಯರು ಅಂತ ದೊಡ್ಡ ಕೀರ್ತನಾಕಾರ ಇದ್ರಿ ವಾರಕರಿ ಒಳಗೆ. ದೊಡ್ಡ ಕೀರ್ತನಾಕಾರ, ಪ್ರಸಿದ್ಧ ಕೀರ್ತನಾಕಾರರು. ಒಮ್ಮೆ ನಮ್ಮ ಮಹಾರಾಜರು ಅವ್ರನ್ನ ಸಪ್ತಾಕ ಕರೆಸಿದ್ರಿ. ಅವ್ರು ಕರೆಸಿದಾಗ ಏನ್ ಮಾಡಿದ್ರು, ಅವರು ದೊಡ್ಡ ಕೀರ್ತನಾಕಾರರು ಬಂದ್ರಂತೆ, ತಾವು ಕೂತ ಜಾಗದಿಂದ ಎದ್ದು ಹೋಗಿ ಅವ್ರಿಗೆ ಸಾಷ್ಟಾಗಿ ನಮಸ್ಕಾರ ಹಾಕಿ ಒಪ್ಪಿಕೊಂಡು ಅವ್ರನ್ನ ಕರ್ಕೊಂಡು ಬಂದು ತಮ್ಮ ಮಗಳು ಕೂಡಿಸ್ಕೊಂಡ್ರು. ಅಗದಿ ಏನಪ್ಪಾ ಅಂದ್ರ ಅವ್ರ ಜೋಡಿ ಅಷ್ಟೊಂದು ಏನಪ್ಪಾ ಅಂದ್ರ ಅವ್ರಿಗೊಂದು ವಿಶೇಷ ಸ್ಥಾನ ಕೊಟ್ರು. ಮುಂದೆ ಊಟಕ್ಕೂ ತಮ್ಮ ಜೋಡಿ ಪ್ರಸಾದ ಕೂಡಿಸ್ಕೊಂಡ್ರು. ಅವ್ರಿಗೆ ಕರೆದ ತುಪ್ಪ ಹಾಕ್ಸುದು ಎಲ್ಲಾ ಮಾಡ್ಲಿಕ್ಕತ್ರು. ಮಾಡ್ಲಿಕ್ಕತ್ ಕೂಡ್ಲೆ ಅದೊಂದ್ ಸಪ್ತಾಹ ಅವರು ಇದು ಮಾಡಿದ್ರು. ಮುಂದಿನ ಸಪ್ತಾಹ ಬಂದಾಗ ಅವ್ರು ಅಲ್ಲಿ ಬರುವ ಹೊತ್ನಾಗ ಅವರೇ ಮೊದಲು ಅಡ್ಡ ಸಾಷ್ಟಾಂಗ ನಮಸ್ಕಾರ ಹಾಕಿದ್ರು. ವಿಠ್ಠಲ್ ರಾಯರು ಸಾಷ್ಟಾಂಗ ನಮಸ್ಕಾರ ಹಾಕಿದ್ರು. ಬಾರ ವಿಠ್ಠಲ್ ರಾಯ ಅಂತ ಹಿಂಗ್ ಮಾಡಿದ ಕೂಡಲೇ, ಯಪ್ಪ ಹುಲಿ ಅದ ಅಂದ್ರ ಅವ್ರು. ಅದು ಹುಲಿ ಅದ, ಹುಲಿ ಅಂತಲ್ಲಿ ನಾವು ಕೂತಲ್ಲ, ನಾವು ಇಲ್ಲೇ ತಳಗಿ ಅಂತೇಳಿ ಮುಂದೆ ಅವ್ರ ಸನಕ್ಕೆ ಹೋಗ್ಲಿಲ್ಲ ಅಂತ. ಯಾರಿಗೆ ಸದ್ಗುರುನಾಥನ ನಿಜವಾದ ಸ್ವರೂಪ ಅರ್ಥ ಆಗ್ತದಲ್ಲ ಅವ್ರಿಗೆ ಅಷ್ಟು ಹೋಗ್ಲಿಕ್ಕೆ ಆಗುದಿಲ್ಲ. ಆದ್ರ ಸದ್ಗುರುನಾಥನ ಯಾರು ತಂದೆ ತಾಯಿ ಬಂಧು ಬಳಗ ಸರ್ವಸ್ಸು ಅಂತ ತಿಳ್ಕೊಂಡ ಅವರ ಕೂಸು ನಾನು ಅಂತೇಳಿ ಯಾರು ತಿಳ್ಕೊಂಡ್ ಭಕ್ತಿ ಮಾಡ್ಲಿಕ್ಕೆ ಹತ್ತಾರಲ್ಲ, ಅವ್ರು ಏನ್ ಹೆಂಗ್ ಬೇಕಾದಂಗ ಸದ್ಗುರುನಾಥನ ಜೋಡಿ ಇರ್ಲಿಕ್ಕೂ ಬರ್ತದೆ. ಯಾಕಂದ್ರ ಭಗವಂತನನ್ನ ಯಾವ್ಯಾವ ರೂಪದಾಗ ಭಕ್ತಿ ಮಾಡಿದವರಿದ್ದಾರ. ತಾಯಿ ರೂಪನ್ಯಾಗ ನೋಡಿದವರಿದ್ದಾರ, ತಂದೆ ರೂಪನ್ಯಾಗ ನೋಡಿದವರಿದ್ದಾರ, ಮಗನ್ ರೂಪನ್ಯಾಗ ನೋಡಿದವರಿದ್ದಾರ. ಆ ರೂಪನ್ಯಾಗ ನೋಡ್ಕೊಂಡ್ ಭಗವಂತನ ಭಕ್ತಿ ಮಾಡಿದವರಿದ್ದಾರ. ಹಂಗ ಗುರು ಮಾತಾ ಪಿತಾ ಗುರುಚಿ ದೈವತ ಗುರು ಮುಕ್ತಿದಾತ ಐಸೆ ಮಾನಿ ಅಂತ ಹಿಂಗ್ ತಿಳ್ಕೊಂಡ್ ಗುರುನಾಥನಂತಲ್ಲಿ ಜೈಸಾ ದೇವ ಸಖ್ಯ ಭಕ್ತಿಯೊಳಗೆ ಹೇಳ್ತಾರ ನೋಡ್ರಿ. ಈಗ ಸಖ್ಯ ಭಕ್ತಿಯೊಳಗೆ ಏನ್ ಹೇಳ್ತಾರ, ಜೈಸಾ ದೇವ ವೈಸಾ ಗುರು, ಜೈಸಾ ದೇವ ವೈಸಾ ಗುರು ಶಾಸ್ತ್ರಿ ಬೋಲಿಲಾ ಹಾ ಪ್ರಕಾರು म्हणून ಸಖ್ಯತ್ವಾಚ ಪ್ರಕಾರ ಸದ್ಗುರುಸಿ ಅಸಾವ. ಸಖ್ಯತ್ವನೇ ಹೆಂಗ್ ಮಾಡ್ರಿ ಸಖಾ ಅಂತ ತಿಳ್ಕೊರಿ ನೀವು ಸದ್ಗುರುನಾಥನನ್ನ, ಅವ್ರ ಜೋಡಿ ನೀವು ಹಂಗಿರ್ರಿ ಅಂತಾರ. ಅದರಿಂದ ಸದ್ಗುರುನಾಥ ಸಂತೋಷ ಪಡ್ತಾನ. ಹಂಗ ನಾಮದೇವ್ ಮಹಾರಾಜರು ವಿಠ್ಠಲ್ ಜೋಡಿ ಇದ್ರಿಲ್ಲೋ. ಹಿಂಗ ನೀವು ಒಬ್ಬೊಬ್ರು ಉದಾಹರಣೆ ನೋಡಿದ್ರ ಅಂದ್ರ ಜನಾಬಾಯಿ ಹತ್ರು ಎಂದೂ ವಿಠ್ಠಲ ಅಲ್ಲಿಲ್ಲ, ವಿಟ್ಯಾ ಅಂತಿದ್ರಿ. ಬೀಸ್ಲಿಕ್ ಕೂತ್ ಕೂಡ್ಲೆ ಇನ್ನ ಬರವಾಲ್ ನೋಡ್ ವಿಟ್ಯಾ ಅಂತಿದ್ವಿ. ಅವ ಪಾಂಡುರಂಗ ನನ್ ಜನಾಗ ಭಾಳ ಅದು ಆಗ್ತಂತ ಬಂದ್ ಬೀಸ್ಲಿಕ್ ಕೂತ್ ಕೂಡ್ಲೆ ಈಗ ಬಂದೇನ ಎಷ್ಟು ಬೀಸುವ ನಿನಗ್ ಯಾವಾಗ ಬುದ್ಧಿನೇ ಬರುದಿಲ್ಲ ಅಂತ ಬೈತಿದ್ಲು. ಏನ್ ಮಾಡ್ತೀವಿ ಅಂದ್ರ ಎಂತ ಒಂದ್ ಇದು ಇರ್ಬೇಕಂತೇಳಿ. ನಿಮಗ ಹೇಳ್ಬೇಕಂದ್ರ ಜನಾಬಾಯಿ ನಾವು ಚರಿತ್ರೆ ನೋಡಿದೇವಂದ್ರ, ಜನಾಬಾಯಿ ಹೆಂಡಿ ತರ್ಲಿಕ್ ಹೋದ್ರ ಜನಾಬಾಯಿ ಜೋಡಿ ಪಾಂಡುರಂಗ ಹೆಂಡಿ ತಗೊಂಡ್ ಬರ್ಲಿಕ್ಕೆ ಹೋಗ್ತಿದ್, ಕೂಡಿ ಹಾಕ್ಲಿಕ್ಕೆ ಬರ್ತಿದ್ವಿ. ಏನ್ ಪಿತಾಂಬರು ಉಟ್ಕೊಂಡಾನ, ಆಕೆ ಅಂತಾಳ ಹಂಗೆ ನಿಂತಿಲ್ಲ, ತಗೋ ಹೆಂಡಿ ಕೂಡಾಕೋ. ಕೂಡಾಕಿ ಅವನ್ನೆಲ್ಲಾ ಕುಳ್ಳು ಬಡೋದು ಇದನ್ನೆಲ್ಲ ವಿಠಲ ಕೆಲೆ ಮಾಡ್ತಿದ್ಲ. ಆಮೇಲೆ ಮನ್ಯಾಗ 14 ಮಂದಿ ಆಕಳುಗಳಿಗೆ ಮೇವ್ ತರ್ಲಿಕ್ಕೆ ಹೋದ್ರ ಎಲ್ಲಾ ಮೇವ್ ತಗೊಂಡು ವಿಠಲ್ನ ಮೇಲೆ ಹೊರಸಾಕಿ ಅಂತ ಸೂಡು ಅದು ಕಟ್ಟಿ, ಸೊಂಟಕ್ಕೊಂದ್ ಹಗ್ಗ ಕಟ್ಟಿ ಕೈಯಾಗ ಒಂದ್ ಬಡಿಗೆ ಹಿಡ್ಕೊಂಡು ನಡಿ ಅಂತೇಳಿ ಕರ್ಕೊಂಡು ಹೋಗಿ. ಕಲ್ಪನಾ ಮಾಡ್ಕೋರಿ ನೀವನ್ನೆಲ್ಲಾ. ನೀವು ಭಕ್ತಿ ಮಾರ್ಗ ಅಂದ್ರೆ ಹೆಂಗದ ಅಂದ್ರ ಜ್ಞಾನ ಮಾರ್ಗದೊಳಗೆ ಎಲ್ಲಾ ಹಿಂದ ಮುಂದ ನೋಡುದದ, ಭಕ್ತಿ ಮಾರ್ಗದೊಳಗೆ ಏನು ನೋಡುದಿಲ್ಲ. ಅಲ್ಲಿ ಏನು ನೋಡುವುದೇ ಇಲ್ಲ. ಹೋಗಲ್ರಿ, ಸಂತ ಸಕುಬಾಯಿ ಸಂಬಂಧ ಅತಿ ತ್ರಾಸ ಕೊಡ್ತಿದ್ರ ಸಕುಬಾಯಿಗೆ ಪಂಡ್ರಪುರಕ್ಕೆ ಇದಕ್ಕೆ ಏಕಾದಶಿ ಯಾತ್ರಾಕ್ ಹೋಗ್ಬೇಕಾಗಿತ್ತಂತ. ಆಕೆ ಒಟ್ಟ ಬಿಡ್ತಿದ್ದಿಲ್ಲ.
ಆ ಸಕುಬಾಯಿ ರೂಪನ್ಯಾಗ ಅವ್ರ ಮನ್ಯಾಗ ನಿಂತ ಸಕುಬಾಯಿನ ಪಂಡ್ರಪುರಕ್ಕೆ ಕಳಿಸಿದಂತ ನೋಡ್ರಿ. ಪಂಡ್ರಪುರ ಯಾತ್ರಾ ಮುಗಿಸ್ಕೊಂಡು ಬರೋ ತನಕ ಇಲ್ಲಿ ಆ ಸಕುಬಾಯಿ ಆಗಿ ದುಡ್ದಾರ ಅವ್ರ ಮನೆಯೊಳಗೆ. ವಿಚಾರ ಮಾಡ್ರಿ. ಅದಕ್ಕ ಆ ಮಾತೆ ಬ್ಯಾರೆ ಅದ, ಅದು ಭಕ್ತಿ ಮಾತೆ ಬ್ಯಾರೆ ಅದ. ಅವ್ರಂತಾರ ಅಂತೇಳಿ ವರ್ಣ ಮಾಡಿದ್ರು ಸಿಗೋಲ್ತಾಗ್ಯದ. ಅವ್ರು ಹೆಂಗಿದ್ದಾನ ಭಗವಂತ ಅನ್ನೋದು ಯಾಕೆ ಗೊತ್ತಾಗಲ್ತಂದ್ರ ಹಿಂಗ ನೋಡಿದ್ರೆ ಹಿಂಗ್ಯಾಂಗೋಪ ಭಗವಂತ ಅಂತ ಅನಿಸ್ತದ ನಮಗ. ಮತ್ತ ಹಂಗ ನೋಡಿದ್ರೆ ವೇದಶಾಸ್ತ್ರಗಳೆಲ್ಲ ನೇತಿ ಕತ್ತಾವ. ಭಗವಂತ ನಿನ್ನ ಒಂದು ಅಗಮ್ಯ ಲೀಲೆಯನ್ನು ವರ್ಣ ಮಾಡ್ಲಿಕ್ಕೆ ನಮಗ ಆಗುದಿಲ್ಲ. ಮನೋಣಿ ಸದ್ಗುರು ಪೂರ್ಣಪಣೆ ದೇವಾಹೂನ ಕೋಟಿ ಗುಣೆ. ದೇವರ ಕೋಟಿ ಪಟ್ಟು ದೊಡ್ಡವಿದ್ದಾನ ಈ ಸದ್ಗುರುನಾಥ. ಅವನ ಸ್ವರೂಪ ಜಯಾಸಿ ವರ್ಣಿತ ಭಾಂಡನೆ ವೇದಶಾಸ್ತ್ರಲಾಗಲಿ. ಅವನನ್ನ ವರ್ಣ ಮಾಡ್ಲಿಕ್ಕೆ ವೇದಶಾಸ್ತ್ರಗಳು ಜಗಳಾಡ್ಲಿಕ್ಕತ್ತವಂತ. ಈಗ ಸಕುಬಾಯಿ ಜೋಡಿ ಪಾಂಡುರಂಗ್ ಇದ್ದದ್ ನೋಡ್ಬಿಟ್ರ ಏನ್ ವೇದಶಾಸ್ತ್ರಗಳು ಏನಂತ ತಿಳ್ಕೊಂಡು ವರ್ಣ ಮಾಡ್ಬೇಕು ಹೇಳ್ರಿ ನೀವು? ಏನಂತ ತಿಳ್ಕೊಂಡು ವರ್ಣ ಮಾಡ್ಬೇಕು? ಅವ್ ಹೆಂಗಿದ್ದಾನೋ ಅಂದ್ರ ಅವ್ ಹೆಂಗಿದ್ದಾನೋ ಹಂಗೆ ಇದ್ದಾನಂತ ಇಷ್ಟೇ ವರ್ಣ ಮಾಡ್ಬಿಡು. ಸಮರ್ಥರಂತಾರ ಮಜ ನ ಕಳೆ ಹಾ ವಿಚಾರು. ಸದ್ಗುರುನಾಥನನ್ನು ವರ್ಣ ಮಾಡುವ ಹೊತ್ನಾಗ ದಾಸಬೋಧನಾಗ ಅಂತಾರ ಮಜ ನ ಕಳೆ ಹಾ ವಿಚಾರು. ಆ ಗುರುನಾಥನನ್ನ ವರ್ಣ ಮಾಡೋದು ನನ್ನ ಕೈಲಿ ಆಗುದಿಲ್ಲ. ನ ಕಳೆ ನೇತಿ ನೇತಿ ಐಸೆ ಬೋಲತಸೆ ಶ್ರುತಿ. ನನಗ್ ತಿಳಿವಲ್ತು ನನಗ ಅದು ಅಲ್ಲ, ಹಂಗಿಲ್ಲ ಅಂತೇಳಿ ವೇದ ಶಾಸ್ತ್ರಗಳು ನೇತಿ ಅನ್ನುವಂತದ್ದು ತೇ ಮಜ ಮೂರ್ಖ ಚೀಮತಿ ಪವಾಡೆ ಎಲ್ಲ ಕೋಟೆ. ನನ್ನಂತ ಮೂರ್ಖನ ಮತ್ತಿಗೆ ಅದ್ ಹೆಂಗ್ ಹೊಳಿತದ ಅಂತೇಳಿ ಯಾರಲ್ಲಿ ಕತ್ತಾರ? ಸಮರ್ಥ ರಾಮದಾಸ್ ಮಹಾರಾಜರಲ್ಲಿ ಕತ್ತಾರ. ಅದಕ್ಕೆ ಅವ್ರಂದ್ರು ಮಜ ನ ಕಳೆ ಹಾ ವಿಚಾರ. ದುರು ನೀ ಮಾಜ ನಮಸ್ಕಾರ. ದೂರದಿಂದಲೇ ನಮಸ್ಕಾರ ಗುರುರಾಯ ನಿನಗೆ. ಸರಿಯಾಗಿ ಸಹಿತ ಅಲ್ಲ, ದೂರದಿಂದಲೇ ದುರುನಿ ಮಾಜ ನಮಸ್ಕಾರ. ಗುರುದೇವ ಪೈಲ ಪಾರು ಪಾವವಿ ಮಜ. ನನ್ನ ನೀ ಭವಸಾಗರದಿಂದ ಪಾರ್ ಮಾಡಪ್ಪ ಗುರುನಾಥ. ನೀನು ಸಾಮಾನ್ಯ ಅಲ್ಲ, ಸಾಕ್ಷಾತ್ ಪರಬ್ರಹ್ಮ ಸ್ವರೂಪಿದ್ಯ. ಅದಕ್ಕೆ ಅವರು ಅಂದ್ರು ಆ ಪರಬ್ರಹ್ಮ ಒಂದೇ ಅದ. ಪರಬ್ರಹ್ಮತೆ ಏಕಲೆ ರೂಪನಾನ ಇರುವಲ್ಲ. ಏಕದ ಅಂಚಿ ಸಕಳಾಸಿ ವ್ಯಾಪಿಲೆ. ಎಲ್ಲರ ಕಡೆನೂ ತುಂಬ್ಕೊಂಡು ಕೂತು ಬಿಟ್ಟದ. ಸಕಳಾಸ ಸ್ಪರ್ಶೋನರ ಇಲ್ಲಿ ಸಕಳಾಟ. ಎಲ್ಲರಿಗೂ ಒಳಗ ಹೊರಗ ಹತ್ಕೊಂಡದ ಕರೆ ಗೊತ್ತಾಗವಲ್ತು. ಇಷ್ಟು ಸತ್ಸಂಗ ಮಾಡಿದ್ರು ಸಹಿತ ನಮಗ ಅರ್ಥ ಆಗವಲ್ತು. ಸದ್ಗುರುಗಳು ಮನಿ ತನಕ ಬಂದು ಉಪದೇಶ ಕೊಟ್ರು ಅರ್ಥ ಆಗವಲ್ತು. ಯಾಕೆ ಆಗವಲ್ತು ಅಂದ್ರ ಅರ್ಥ ಆಗ್ಲಿಕ್ಕೆ ಬೇಕಾಗಿರುವಂತಹ ಅವರ ಸ್ವರೂಪದ ಇರುವಂತಹ ನಾಮದ ಸ್ಮರಣೆಯನ್ನು ನಾವು ಮಾಡುವುದು ಕೊರತೆಗಿದೆ ಇಷ್ಟೇ. ಅವರೇನು ತಮ್ಮ ಸ್ವರೂಪವನ್ನೇ ಇಟ್ಟು ಕೊಟ್ಟಂತ ಆ ನಾಮ ಏನದಲ್ಲ, ಆ ನಾಮದ ಸ್ಮರಣ ಮಾಡು ಕೊರತೆಗಿದೆ. ನಾಮಸ್ಮರಣೆಯನ್ನು ಯಾರು ಅಖಂಡ ಮಾಡ್ತಿರ್ತಾರಲ್ಲ ಅದ್ರೊಳಗ ಆ ನಾಮೀಯ ಸ್ವರೂಪ ಆಗಿರುವಂತಹ ವಿಮಲ ಬ್ರಹ್ಮನ ಸ್ವರೂಪದ ಅನುಭವ ಆ ನಾಮದೊಳಗೆ ಬರ್ತಂತ. ಅದಕ್ಕ ಎಲ್ಲನೂ ಮಾಡು, ಖರೆ ಎಲ್ಲನೂ ಎದಕ್ ಮಾಡು ಅಂದ್ರ ನಾಮಸ್ಮರಣೆಯೊಳಗೆ ಪ್ರೇಮ ಬರೋ ಸಂಬಂಧ ಮಾಡು. ಸತ್ಸಂಗ ಮಾಡು, ಸಪ್ತಾಹ ಮಾಡು, ಉತ್ಸವ ಮಾಡು, ಎಲ್ಲನೂ ಮಾಡು. ಆದ್ರೆ ಭಜನೆ ಮಾಡು, ಹಾಡ ಅನ್ನು, ಕೀರ್ತನ ಹೇಳು, ಪ್ರವಚನ ಮಾಡು, ಆಮೇಲೆ ಸತ್ಚಿಂತನ ಮಾಡು, ತತ್ವಗಳ ಚಿಂತನ ಮಾಡು, ವಿಮರ್ಶಾತ್ಮಕ ದೃಷ್ಟಿಯಿಂದ ನೋಡಿ, ಏನು ಬೇಕಾದ್ ಮಾಡು. ಇವನ್ನೆಲ್ಲ ಎದಕ್ ಮಾಡು ಅಂದ್ರ ಗುರುನಾಥನ ನೀಡಿದಂತ ನಾಮಸ್ಮರಣೆ ಒಳಗಿನ ನಾಮೀಯ ಒಂದು ಸ್ವರೂಪ ನಿನಗೆ ಸಾಕ್ಷಾತ್ಕಾರ ಆಗೋ ಸಂಬಂಧ ಮಾಡು. ಅಖಂಡವಾಗಿ ಮಾಡು, ಅಖಂಡ ನಾಮಸ್ಮರಣೆ ಮಾಡು. ಅದಕ್ಕ ಆಹೇತರಿ ಪರಮ ಸುಗಮ ಪರಿಜನಾಸಿ ಜಾಲ ದುರ್ಗಮ. ಇರುವುದೆಲ್ಲ ಸರಳದ ಕರೆ ನಾವು ಅದನ್ನ ಬಿರಿ ಮಾಡ್ಕೊಂಡು ಕೂತ್ ಬಿಟ್ಟು ಕೀರ್ತನ ಹೇಳಿದ್ರೆ ಏನ್ ಹೇಳಾರ ಕೇಳೋರ್ ಗಿಳಿ ಹೇಳ್ತ ಅಂತಾರವ್ರು. ಗಿಳಿ ಮನಸ್ಸು ಮಾಡಿದ್ರೆ 4 ವೇದಗಳನ್ನ ಹೇಳ್ತದ. ನೀ ಏನ್ ಹೇಳೋದು ದೊಡ್ಡಗಾದ, ನಿನ್ನ ಒಳಗ್ ಕುತ್ಕೊಂಡು ಹೇಳಿಸ್ಲಿಕ್ಕತ್ತಾನಂತ ಹೇಳ್ಲಿಕ್ಕತ್ತಿ. ಈಗ ನಾವು ಪ್ರವಚನ ಮಾಡ್ಲಿಕ್ಕತ್ತೇವಿ, ಏನೋ ಮಾಡ್ಲಿಕ್ಕತ್ತೇವ ಅಂದ್ರ ಏನ್ ಯಾರು ಮಾಡಿಸ್ಲಿಕ್ಕತ್ತಾರಂದ್ರ ಒಳಗ್ ಗುರುನಾಥ್ ಕೂತ್ ಮಾಡಿಸ್ಲಿಕ್ಕತ್ತಾನ. ನಾ ಮಾಡ್ತಂತ ಎಂತಂತಿಲ್ಲ ಅಂದ ನಿನ್ನ ಬಾಯಿನೇ ಗಪ್ಪಾಡ್ಬಿಡ್ತಾನ. ನೀ ಬ್ಯಾಡ ಹೋಗಿ ಮತ್ತೊಬ್ಬರ ಕೈಲಿ ನಾವು ಮಾಡಿಸ್ತೇವ ಅಂತಂತಾನ. ನೀ ಸುಮ್ಮ ಇಲ್ಲೇ ಕೂಡಂತಾನ. ಅದಕ್ಕೆ ನಾವೀಗ ನಾನೇ ಆಗ್ಲಿ ಮತ್ತೆ ಇವರೇ ಆಗ್ಲಿ ಯಾರೇ ಆಗ್ಲಿ ಪ್ರವಚನ ಕೀರ್ತನ ಮಾಡ್ತಿದ್ರ ಮೊದಲಿಗೆ ಸದ್ಗುರುನಾಥ ಸಂಪೂರ್ಣ ಶರಣಾಗತರಾಗಿ
ನೀನೇ ನುಡಿಬೇಕಪ್ಪ, ನೀನೇ ನುಡಿಸ್ಬೇಕು ಅಂತ ಕೇಳ್ಕೊಂಡು ಯಾರು ಸರ್ವಾರ್ಪಣ ಭಾವದಿಂದ ಕೂತ್ ಮಾತಾಡ್ತಾರಲ್ಲ, ಆ ಮಾತುಗಳು ಗುರುವಚನ ಇರ್ತಾವ. ಅವು ಆ ವ್ಯಕ್ತಿಯ ವಚನಗಳಾಗಿರುದಿಲ್ಲ, ಅವು ಸದ್ಗುರುನಾಥ್ ಹೇಳ್ತಿರ್ತಾನ ಅಂತೇಳಿ ಇವನ್ನೆಲ್ಲ ರೆಕಾರ್ಡಿಂಗ್ ಮಾಡ್ಕೊಂಡು ತಿರುಗಿ ಮುರುಗಿ ನಾವು ಕೇಳ್ಬೇಕು. ಏನ್ರಿ ಇರ್ಲಿ, ಅದಕ್ಕ ಪರಬ್ರಹ್ಮ ಪಾವಸೆ ಬೀಜೇನ, ಆ ಗುರುನಾಥನ ಸ್ವರೂಪ ಮರಿಯೊಳಗ ತೊಯ್ಯುವುದಿಲ್ಲ, ಅಥವಾ ಚಿಕ್ಕಲಾಸೆ ಬರೇನ, ಅಥವಾ ಕೆಸರಿನೊಳಗ ಅದೇನು ಹೊಲಸ ಹತ್ತುದಿಲ್ಲ. ಅದಕ್ಕ ಪುರಾಮದೇ ಪರಿವಾಹೇನ, ಏನಪ್ಪಾ ಅಂದ್ರ ಮಹಾಪುರ್ ಬಂತಂದ್ರ ಅದ್ರಾಗ ಅದ್ ಹರ್ಕೊಂಡು ಹೋಗ್ತಾನೋ ಅಂತೂ ಇಲ್ಲ. ಅದು ಎಲ್ಲದ್ರಾಗೂ ಯಾವಾಗಲೂ ಇದ್ದೆ. ಅದು ಸ್ಥೂಳನವೇ, ಲಕ್ಷ ಕೊಡ್ರಿ, ಸ್ಥೂಳನವೇ. ಪರಬ್ರಹ್ಮನ ಸ್ವರೂಪ ಸ್ಥೂಲ ಅಲ್ಲ, ಸೂಕ್ಷ್ಮನೂ ಅಲ್ಲ. ಸ್ಥೂಲನವೇ, ಸೂಕ್ಷ್ಮನವೇ, ಕಾಯಿ ಏಕಾಸಾರಿಕೇನವೇ. ಹಿಂಗೆ ಅದಂತೂ ಹೇಳಲಿಕ್ಕೆ ಬರುದಿಲ್ಲ. ಅದು ಚಂದ್ರಕುಮಾರ್ ಗುರು ಮಹಾರಾಜರ ಗತನೂ ಇರಬಹುದು, ರಂಗರಾವ್ ಮಹಾರಾಜರ ಗತನೂ ಇರಬಹುದು, ಮತ್ತು ದಾಸವರಣ್ಯರ ಗತೆ ಇರಬಹುದು, ಯಾರ ಗತೆ ಬೇಕಾದ ಗತೆ ಇರಬಹುದು. ಅದು ಅದಕ್ಕ ಸಣ್ಣ ಹುಡುಗ ಮಾತಾಡ್ತಾನ ಅಂತೇಳಿ ತುಚ್ಚ ಮಾಡ್ಬೇಡ ಅಂತಾರ ಅವ್ರು. ಯಾಕಂದ್ರೆ ಸಣ್ಣ ಹುಡುಗನೊಳಗೂ ಅವನೇ ಇದ್ದಾನ. ನಿನ್ನ ಸಮಸ್ಯೆಗೆ ಪರಿಹಾರ ಮಾಡೋ ಸಂಬಂಧ ಗುರುನಾಥ ನಿರ್ಗುಣದಾಗಿದ್ರು ಸಹಿತ ಯಾರ ರೂಪದಿಂದರೆ ಬಂದು ನಿನ್ನ ಸಮಸ್ಯೆಯನ್ನು ಬಗೆಹರಿಸ್ತಿರ್ತಾನ, ಅದು ಅವನ ಜವಾಬ್ದಾರಿ ಅದ. ಇಷ್ಟೆಲ್ಲಾ ಕಾರ್ಯಗಳು ಸದ್ಗುರುನಾಥ ಸಗುಣದಾಗೂ ಇದ್ದಾಗೂ ಮಾಡ್ತಾನೆ, ನಿರ್ಗುಣದಾಗೂ ಇದ್ದಾಗೂ ಮಾಡ್ತಾನೆ. ನಾವೇನ್ ತಿಳ್ಕೊತೇವ್, ಮಹಾರಾಜ್ರೆ ಮತ್ತ ಅವರು ದೇಹ ಬಿಟ್ಟು 4 ವರ್ಷ ಆತಲ್ರಿ. 4 ವರ್ಷದಿಂದ ಹೋದ್ರ ಅಂತ ತಿಳ್ಕೊಂಡ್ ಬಿಟ್ಟೇವ್ ನಾವು. ಹೋಗುದಿಲ್ಲ. 50 ವರ್ಷ ಆತ್ರಿ ರಂಗರಾವ್ ಮಹಾರಾಜರು ಅಂದ್ರೆ 50 ವರ್ಷದ ಹಿಂದೆ ಹೋಗಿಬಿಟ್ಟಾರಂತ ನಾವು ತಿಳ್ಕೊಂಡೇವ್ ಅಂದ್ರೆ ನಾವು ಶಿಷ್ಯರೇ ಅಲ್ಲ ಅಂತದ್ದು. ಅದಕ್ಕೆ ಜ್ಞಾನೇಶ್ವರ ಮಾವಲಿಯವರಂದ್ರು, ತುಜ ಸಗುಣ ಮನು ಕಿ ನಿರ್ಗುಣ ರೇ, ತುಜ ಸಗುಣ ಮನು ಕಿ ನಿರ್ಗುಣ ರೇ, ಸಗುಣ ನಿರ್ಗುಣ ಏಕೋ ಗೋವಿಂದು ರೇ, ಸಗುಣ ನಿರ್ಗುಣ ಏಕೋ ಗೋವಿಂದು ರೇ, ಗೋವಿಂದು ರೇ ಏಕು ಗೋವಿಂದು ರೇ, ತುಜ ಸಗುಣ ಮನು ಕಿ ನಿರ್ಗುಣ ರೇ. ನಿನಗೆ ಸಗುಣ ಅಲ್ಲೋ ನಿರ್ಗುಣ ಅಲ್ಲೋ, ಸಗುಣ ನಿರ್ಗುಣ ಎಲ್ಲನೂ ನೀನೇ ಇದ್ದೀಪ. ಅನುಮಾನೇನ 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 ಶ್ರುತಿ ನೇತಿ ನೇತಿ ಮಣತಿ ಗೋವಿಂದು ರೇ, ಶ್ರುತಿ ನೇತಿ ನೇತಿ ಮಣತಿ ಗೋವಿಂದು ರೇ, ಗೋವಿಂದು ರೇ ಏಕು ಗೋವಿಂದು ರೇ, ತುಜ ಸಗುಣ ಮನು ಕಿ ನಿರ್ಗುಣ ರೇ, ತುಜ ಸ್ಥೂಲ ಮನು ಕಿ ಸೂಕ್ಷ್ಮ ರೇ, ಸ್ಥೂಲ ಸೂಕ್ಷ್ಮ ಏಕು ಗೋವಿಂದು ರೇ, ಗೋವಿಂದು ರೇ ಏಕು ಗೋವಿಂದು ರೇ, ತುಜ ಸಗುಣ ಮನು. ಇದು ಅಭಂಗ ನೀವು ಎಲ್ಲರೂ ಕೇಳಿರಿ. ಇದನ್ನೇ ಅಂತಾರೆ ಜ್ಞಾನೇಶ್ವರ ಮಾವಲಿ ಅವರು, ನಿನಗೆ ಸಗುಣ ಅಲ್ಲೋ ನಿರ್ಗುಣ ಅಲ್ಲೋ, ತುಜ ದೃಶ್ಯ ಮನುಕಿ ಅದೃಶ್ಯರೇ, ದೃಶ್ಯ ಅದೃಶ್ಯ ಏಕು ಗೋವಿಂದುರೇ, ನಿವೃತ್ತಿ ಪ್ರಸಾದೆ ಜ್ಞಾನದೇವ ಬೋಲೆ, ಬಾಪರ ಕುಮಾದೇವಿಯವರು ವಿಠಲುರೇ. ಎಲ್ಲಾನು ನೀನೇ ಇದ್ದೀಪ ಅಂತ ಹೇಳಿ ಅಂತಲ್ಲ. ಹಂಗ ಆ ಒಂದ ಜಯಾವರ್ಣಿತಿ ವೇದ, ಆ ಒಂದು ಪರಬ್ರಹ್ಮನನ್ನು ವರ್ಣ ಮಾಡ್ಲಿಕ್ಕೆ ವೇದ ಶಾಸ್ತ್ರ ಪುರಾಣಗಳು ನೇತಿ ನೇತಿ ಅಂತಾರ. ಜಯಾಚೇನಿ ಯೋಗಿಯ ಸಮಾಧಾನವಾಣಿ. ಅಂತ ಒಂದು ಪರಬ್ರಹ್ಮನ ಸ್ವರೂಪದೊಳಗ ನಾವು ನೆಲೆ ನಿಂತೇವಂದ್ರ ನಾಮ ಸ್ವರೂಪದಿಂದ ಸಮಾಧಾನ ಅನ್ನುವಂಥದ್ದು ನಮಗ್ ಪ್ರಾಪ್ತ ಆಗ್ತದೆ. ಇರ್ಲಿಕ್ಕಂದ್ರೆ ಏನ್ ಮಾಡಿದ್ರೆ ಏನು ಸಮಾಧಾನ ನಮಗಾಗಿಲ್ಲ ಅಂದ್ರ ಆ ಸಮಾಧಾನದ ಸಮವನ್ನ ಆಧಾರ ಮಾಡ್ಕೋಬೇಕಂತಾರ. ಸಮವನ್ನ ಆಧಾರ ಮಾಡ್ಕೋದು ಸಮಾಧಾನ. ಸಮ ಯಾವುದು ಅಂದ್ರ ಅದು ವಿಮಲ ಬ್ರಹ್ಮನ ಸ್ವರೂಪ. ಅದು ಎಲ್ಲರೊಳಗೂ ಸಮನಾಗಿ ಇರುವಂತಹ ಒಂದು ಪರಬ್ರಹ್ಮನ ಸ್ವರೂಪ ಏನದಲ್ಲ, ಅದನ್ನ ನಿನ್ನೊಳಗ ಆದಾನ ಮಾಡ್ಕೋ. ಆದಾನ ಪ್ರದಾನ ಅಂತ ಕೇಳ್ತಿರಲ್ಲ ನೀವು. ಪ್ರದಾನ ಅಂದ್ರೆ ಕೊಡುವುದು, ಆದಾನನ ಮಾಡ್ಕೋದು. ಏನು ಎಲ್ಲರೊಳಗಿರುವಂತಹ ಆ ವಿಮಲ ಬ್ರಹ್ಮನ ಆ ಸದ್ಗುರುನ ಸ್ವರೂಪವನ್ನ ನಿನ್ನೊಳಗ ನೀನು ಆದಾನ ಹೆಂಗ್ ಮಾಡ್ಕೋದು, ನಾಮಸ್ಮರಣೆ ಮಾಡಿ ಮಾಡ್ಕೋ.
ನಾಮಸ್ಮರಣೆ ಮಾಡಿ ಅದನ್ನ ಮಾಡ್ಕೊಂಡಿ ಅಂದ್ರ ಆವಾಗ ಆ ಸಮ ನಿನ್ನಂತಲ್ಲಿ ಸೇರ್ತು ಅಂದಾಗ ನೀನು ಆರಾಮಾಗಿ ಬಿಡ್ತಿ, ಸಮಾಧಾನಿಯಾಗಿ ಬಿಡ್ತಿ. ಇರ್ಲಿಕ್ಕಂದ್ರ ಪ್ರಪಂಚದ ಸುಖದೊಳಗ ನೀ ಸಮಾಧಾನ ಏನಪ್ಪಾ, ಇವತ್ತೇನ್ರಿ ವಡಾಪಾವ್ ತಿಂದೇವ್ ಸಮಾಧಾನ ಆತು, ಇವತ್ತು ಕೀರ್ತನ ಕೇಳಿದೇವ್ ಸಮಾಧಾನ, ಅಲ್ಲಿ ತನಕ ಅಷ್ಟೇ. ಇವತ್ತೇನ್ರಿ ಕೇಳಿದೇವ್ ಸಮಾಧಾನ, ಪ್ರವಚನ ಹೇಳಿದೇವ್ರಿ ನಮಗ್ ಇವತ್ ಸಮಾಧಾನ ಆತು, ಯಾರು ನಿಮ್ಮನಿಗೆ ಏನು ಅಂದಿಲ್ಲ ಅದಕ್ ಸಮಾಧಾನ ಆಗ್ಯದ. ಅಕಸ್ಮಾತ್ ಏನ್ ಹೇಳಿದೆವು ಮಾರಾಯ ಅಂತಂದ್ರ ಅದ್ರ ಮುಗಿತ ಎಲ್ಲಾ ಅಸಮಾಧಾನ ಹೋಗ್ಬಿಡ್ತದ. ಏನ್ರಿ ಅಂದ್ರ ಸಮಾಧಾನ ಈ ಬಾಹ್ಯ ವಸ್ತು ವಿಷಯ ವ್ಯಕ್ತಿ ಒಳಗೆ ಇಲ್ಲೇ ಇಲ್ಲ. ಸಮಾಧಾನ ಅನ್ನುವಂತಹದ್ದೇನದಲ್ಲ ಸರ್ವರಲ್ಲಿಯೂ ತುಂಬಿದಂತ ಅಣುರೇಣು ತೃಣಕಾಷ್ಟದಲ್ಲಿ ಸಮನಾಗಿ ತುಂಬಿರುವಂತಹ ಆ ವಿಮಲ ಬ್ರಹ್ಮ ಸ್ವರೂಪವನ್ನು ನಿನ್ನ ಹೃದಯದೊಳಗೆ ತುಂಬಿಕೊಂಡು ನಾಮಸ್ಮರಣೆ ಮಾಡಿ ಅಂದ್ರ ಆವಾಗ ನೀನು ನಿಜವಾಗಿಯೂ ಸಮಾಧಾನಿ. ಅಂತ ಸಮಾಧಾನವನ್ನ ನೀನು ಪಡ್ಕೋಬೇಕು. ಅದು ಎಲ್ಲಿದೆ ಅಂದ್ರೆ ಜಯಾಚೇನಿ ಯೋಗಿ ಸಮಾಧಾನ ಮಾಡಿ, ಅವನ ಯೋಗದಿಂದ ನಿನಗೆ ಸಮಾಧಾನ ಆಗ್ತದೆ. ದಯಾಲಾಗಿ ಹೇ ಸರ್ವಚ್ಚ ಅಂಚಲ್ಯ ದಿಜ್ಜೆ, ಅವನನ್ನ ನೀನು ಒಳಗ ಆದಾನ ಮಾಡ್ಕೋ ಸಂಬಂಧ ಇದನ್ನೆಲ್ಲ ಹೊರಗಿಂದ ಬಿಟ್ಟು ಬಿಡಂತ. ಬಿಟ್ಟು ಬಿಡಂದ್ರೆ ಎಲ್ಲಿ ಹೋಗಬೇಡ, ಇರು ಪ್ರಪಂಚದಾಗೆ ಇರು. ಅದ್ರ ಮ್ಯಾಲ ಏನೋ ಒಂದು ಮೋಹ ಇಟ್ಕೊಂಡು ಕೂತ್ ಮಾಡ್ಲಿಕ್ಕತ್ತಿಲ್ಲ. ನಾನೇ ಮಾಡ್ಲಿಕ್ಕತ್ತನಿ, ಮನಿ ಕಟ್ಸಿದ್ನೆ, ಮನಿ ಮ್ಯಾಲ ಮನಿ ಕಟ್ಸಿದ್ನೆ, ಅದನ್ನ ಮಾಡಿದ್ನೆ, ಇದನ್ನ ಮಾಡಿ, ಇದೆಲ್ಲ ಇದನ್ ತಲೆನ್ ತೆಗೆದು ಬಿಡು. ಅವೆಲ್ಲ ಆಗು ಪ್ರಕಾರ ಆಗಿ ಹೋಗ್ಯಾವ. ನಿನ್ನ ಸುಕೃತ ಮತ್ತು ಇದ್ರ ಪ್ರಕಾರ ಅವೆಲ್ಲ ಆಗ್ಯಾವ. ನಾವಂತೂ ಏನ್ರಿ ನಾ ಎಲ್ಲಾ ಮಾಡಿ, ನೀ ಏನ್ ಮಾಡ್ತಿ ಅಂತಾರ. ಹಿಂದಿನ ಜನ್ಮದಾಗ ಮಾಡಿದ ಪುಣ್ಯದ ಒಂದು ಫಲದಿಂದ ಅದ, ಮತ್ತೇನದ. ಹೌದಲ್ಲ, ಮತ್ತೆ ಹಿಂದಿನ ಜನ್ಮದಾಗ ನೀವ್ ಏನು ಮಾಡಿರ್ಲಿಲ್ಲ ಅಂದ್ರೆ ಈಗೇನ್ ಆಗ್ತಿತ್ತನ್ನದ. ನೀ ಮಾಡೋದ್ರಿಂದ ನೀ ಗಳಸಾವರೆ ಯಾರು? ಇವತ್ತು ದುಡಿಲಿಕ್ಕೆ ಹೋಗ್ತಿ, ಹೋದ್ಮೇಲೆ ತಿರುಗಿ ಮನಿಗ್ ಬರೋದು ಗೊತ್ತಿಲ್ಲ, ಮುಂದ್ ನಾಳೆ ದುಡಿತಿ ಅನ್ನೋದು ಗೊತ್ತಿಲ್ಲ. ನೀ ಮಾಡ್ಲಿಕ್ಕೆ ಏನದ? ಅದಕ್ಕ ನಾವು ಏನೇನೋ ಮಾಡ್ಲಿಕ್ಕೆ ಆಗುದಿಲ್ಲ ಅಂತಾರ. ನಾವು ಹುಟ್ಟು ಹೊತ್ನ್ಯಾಗ ನಾವು ಮಾಡಿದಂತ ಪುಣ್ಯದ ಫಲ, ಸುಕೃತ, ಆಮೇಲೆ ದುಷ್ಕೃತ, ಆಮೇಲೆ ನಮ್ಮ ಪ್ರಾರಬ್ಧ, ಇವನ್ನೆಲ್ಲನೂ ಒಂದು ಗಂಟು ನಮ್ ಹಿಂದ್ ಬೆನ್ನಾಗ ಕಟ್ಕೊಂಡೆ ಕಳಿಸ್ಬಿಟ್ಟಿರ್ತಾನ. ಆ ಗಂಟಿಂದ ಬಳಸ್ಕೊತ ಇರ್ತೇವೆ ಹೊರತಾಗಿ ನಾ ಭಯಂಕರ ಶ್ರೀಮಂತ ಅದೇ, ನೀ ಏನ್ ಆಗಾವ? ಏನು ಆಗ್ಲಿಕ್ಕೆ ಆಗುದಿಲ್ಲ. ನಮ್ಗ್ಯಾಕ್ರಿ ಇಷ್ಟು ಬಡತನ? ಹೌದು, ಹಿಂದಿನ ಜನ್ಮದಾಗ ನೀನು ಇದ್ದವ್ರ ರೊಕ್ಕ ಕಸ್ಕೊಂಡ್ ಕೂತಿ, ಈಗ ನಿನ್ನಂತಲ್ಲಿ ರೊಕ್ಕ ಇಲ್ದಂಗ ಆಗ್ಯದ. ಮತ್ತೊಂದ್ ಇಷ್ಟೇ, ಈಗದ ಕೊಡಲ್ಲ ಅಂತಾರವ್ರು. ಹಿಂದನೂ ಆಗ್ಯದ, ಈಗ ಭಗವಂತ ನಿನಗ್ ಕೊಟ್ಟ ಅನ್ಲ, ಅದಲ್ಲ ಈಗ ಇದ್ದದ್ ಮತ್ತೊಬ್ರಿಗೆ ದಾನ ಮಾಡು. ದಾನ ಮಾಡೋದಂದ್ರೆ ಏನು? ಈಗಿನವ್ರು ದಾನ ಮಾಡ್ತಿರ್ತಾರೆ, ಈಗ ದಾನ ಮಾಡಿದ್ರೆ ಮುಂದ್ ಸಿಗುತ್ತ ಅಂತ ಹೇಳಿ ಏನ್ ಮಾಡುದು? ಕಟಕ ಬಕ್ರಿ ದಾನ ಮಾಡುದು, ನಡಿಲಾರ್ದು ದುಡ್ಡು ದಾನ ಮಾಡುದು. ನಾವು ಸಿಕ್ಕಾಪಟ್ಟೆ ದುಡ್ಡು ಬರ್ತಾವ ಅಂತೇಳಿ ಅವ್ ಬಂದ್ರು ಸಹಿತ ನಡಿಲಾರ ದುಡ್ಡನ್ನೇ ಬರುವಲ್ಲ. ಹೌದಲ್ರಿ? ಸಿಕ್ಕಾಪಟ್ಟೆ ಕಟಕ ಬಾಕ್ರಿ ಬರ್ತಾವ. ನಿನ್ನಿದು ಮನ್ನಿದು ದಾನ ಮಾಡಿರ್ತಿ, ಮುಂದಿನ ಜನ್ಮದಾಗ ಅವೇ ಬಂತ ತಿನ್ನಂತ. ಏನ್ ತಿಂತೀರಿ ಹೇಳ್ರಿ? ನೀವು ತಿನ್ನೋದೇನ್ರಿ ದಾನ ಮಾಡಿರೇನು? ಇಲ್ಲ. ನಿಮ್ಮ ಬಾಯಾಂತ ತೆಗೆದು ನೀವು ಮತ್ತೊಬ್ಬರಿಗೆ ಏನ್ರ ಕೊಟ್ಟಿದ್ರ, ನೀವು ತಿನ್ನುವಂತ ಬಿಸಿ ಬಿಸಿ ಆಹಾರ ದಾನ ಮಾಡಿದ್ರ ನಾಳೆ ನಿಮಗ್ ಬಿಸಿ ಬಿಸಿ ಆಹಾರ ಸಿಗ್ತದೆ. ಇರ್ಲಿಕ್ಕಂದ್ರೆ ಎಲ್ಲಾ ಗಳಿಸಿ ಇಟ್ಟಿರ್ತೀರಿ, ಸೊಸಿನೂ ಮಾಡಿ ಹಾಕುದಿಲ್ಲ. ಹೋಗಿ ಅಲ್ಲಿ ವೃದ್ಧಾಶ್ರಮದ ಹಾಕಿದ್ರೆ ಅಲ್ಲಿ ನೀವು ಬಿಸಿ ಸಿಗ್ತದೆಲ್ಲೋ ಗೊತ್ತಿಲ್ಲ. ಯಾಕಂದ್ರೆ ನೀವು ಬಿಸಿದ್ ನೀವೇ ಅಲ್ಲಿ ಯಾವಾಗ ಮಾಡಿ ಹಾಕಿಲ್ಲ, ದಾನ ಮಾಡಿಲ್ಲ. ಅದಕ್ಕೆ ಇಲ್ಲ, ಅವ್ನ್ ಬೆಳೆಸ್ಕೋತ ಹೋತಂದ್ರೆ ಮತ್ತೊಂದ್ ಶ್ಲೋಕ ಮುಗದೇ ಬಿಡ್ತೀವಿ. ಒಂದ್ ಶ್ಲೋಕ ಅದ ಶಿವಾಯ ನಮ. ಅದಕ್ಕ ಅಂತ ಆ ವಿಮಲ ಬ್ರಹ್ಮನ ಸ್ವರೂಪದಾಗ ಮನಾ ಸಜ್ಜನ ರಾಘವಿ ವಸ್ತಿ ಕೀಜಿ, ನೀನು ಅಂತಲೇ ಅವನಂತಲೇ ನೆಲೆ ನಿಲ್ಲು ಅಂತಾರ. ಇನ್ನು ಮುಂದ ಶ್ಲೋಕ ಇದ್ರಾಗ 40ನೇ ಶ್ಲೋಕದಾಗ ಏನ್ ಹೇಳ್ತಾರ ನೋಡೋಣ ಸ್ವಲ್ಪ. ಮನಾಪ ವಿಜಯ ಸರ್ವ ಈ ಸೂಕ ಜೇತೆ, ಅತಿ ಆದ್ರೆ ಠೇ ವಿಜಯ ಲಕ್ಷತೀತೆ. ಮನವೇ, ಸರ್ವ ಸುಖಗಳು ಎಲ್ಲಿ ಪ್ರಾಪ್ತ ಆಗ್ತಾವಲ್ಲ, ಅದ್ ನಿನಗೆ ಸರ್ವ ಸುಖನೂ ಬೇಕಾಗಿತ್ತು, ಸುಖದ ಒಂದು ಅನುಭವ ಬೇಕಾಗಿತ್ತು ಅಂದ್ರ ಮನಾಪಾವಿಜೆ ಸರ್ವ ಸುಖ ಜೇತೆ ಅತಿ ಆದ್ರೆ ಠೇ, ಅಲ್ಲಿ ನೀ ಲಕ್ಷ್ಯ ಇಡಂತಾರವ್ರು. ಸರ್ವ ಸುಖ ಎಲ್ಲವೋ ಅದನ್ನ ಮೊದಲು ಹುಡುಕಾಡ್ಬೇಕಲ್ರಿ. ನಾವೇನ್ ಮಾಡೇವು? ಸುಖ ಅಂತ ತಿಳ್ಕೊಂಡ ಏನೇನೋ ಕಲ್ಪನೆ ಮಾಡ್ಕೊಂಡೆವು. ಕಣ್ಣಿಗೆ ಕಾಣುವಂತ ವಸ್ತು ವಿಷಯದೊಳಗೆ ಸುಖ ಹುಡುಕಾಡ್ಲಿಕ್ಕತ್ತೇವು. ನಿಜವಾಗಿ ಇವು ಯಾವರೇ ಸುಖ ಕೊಡೋ ಸಾಮರ್ಥ್ಯ ಅವಕ್ಕವನ್ ಹೇಳ್ರಿ ನೀವು?
ಇವತ್ತೇನೋ ನಿಮ್ಮ ಅಂತೇಳಿ ಒಂದು ರೊಕ್ಕ ಅದ ಅಂತೇಳಿ ಒಂದು ಗಾಡಿ ತಗೊಂಡ್ರಿ ಅಂತ ತಿಳ್ಕೊರಿ, ಅದನ್ನ ತಗೋದ್ ಚಲೋ ಬೇಕಂತೇಳಿ ನಮಗ್ ಬೇಕಾದ ಗಾಡಿನೇ ತಗೊಂಡಿರ್ತೀರಿ. ಇವತ್ತು ತಗೊಂಡ್ ಮನ್ಯಾಗ ನಿಂದಿರ್ಸಿರ್ತೀರಿ, ಮರುದಿವ್ಸ ನಿಮ್ ಮನಿ ಮಗ್ಗಲ್ನೇ ಅವ್ರ ನಿಮ್ಕಿಂತ ಚಲೋ ಗಾಡಿ ತಗೊಂಡ್ರ ಅಂದ್ರ ಈ ಗಾಡಿ ನಿಮಗ್ ದುಃಖನೇ ಕೊಡ್ಲಿಕ್ಕತ್ತು. ಮಾರ್ಲಿಕ್ ಹೋಗ್ತೀರಾ, ನಿನ್ನೆ ತಗೊಂಡ ಗಾಡಿ ಈಗ ತಗೊಂಡ್ ಹೋದ್ರೆ ಸೆಕೆಂಡ್ ಹ್ಯಾಂಡ್ ಅಂತಾರ ಅದಕ್ಕ. ನಿಮಗರೆ ಅವ್ರಂತ ಗಾಡಿ ತಗೊಳ್ಲಿಕ್ಕಂದ್ರ ಸಮಾಧಾನ ಆಗುದಿಲ್ಲ. ಗಾಡಿ ಒಳಗ್ ಸುಖ ಸಿಗ್ತಾ ಇಲ್ಲ. ಇವತ್ತೇ ಅಗದಿ ಚಲೋ ಸ್ಪೆಷಲ್ ಸ್ವೀಟ್ ತಿನ್ನೋಣ ಅಂತೇಳಿ ಹೋಗಿ ಚಲೋ ಹೋಟೆಲ್ನಾಗ ಸ್ವೀಟ್ ತಿಂದ್ರಿ ಅಥವಾ ಮನ್ಯಾಗ ಮಾಡ್ಕೊಂಡ್ ತಿಂದ್ರಿ. ಇವತ್ ಮುಂಜಾನೆ ತಿಂದ್ರಿ ಒಳ್ಳೆ ರುಚಿ ಹತ್ತು, ಮಧ್ಯಾಹ್ನದಾಗು ಅದನ್ನೇ ತಿನ್ನುದಂದ್ರ ರುಚಿ ಹತ್ತು. ಅವು ಸುಖ ಕೊಡು ಸಾಮರ್ಥ್ಯ ಇಲ್ಲೇ ಇಲ್ಲ ಅದಕ್ಕ. ಜಿಲೇಬಿ ತಂದ್ ತಿಂದ್ರಿ ಅಂತ ತಿಳ್ಕೊರಿ, 2 ಗಾಲಿ ತಿಂದ್ರಿ 3 ಗಾಲಿ ತಿಂದ್ರಿ, ಇನ್ನಟ್ ತಿನ್ಬೇಕಂತ ಹಂಗೆ ಮನಸ್ಸಿನ ಮಾತು ಕೇಳಾರ್ದ ಹಂಗೆ ಮನಸ್ಸಿನ ಮಾತು ಕೇಳಿ ತಿಂದ್ರಿ ಅಂದ್ರೆ ಹೊಟ್ಟೆಲ್ಲ ಕೆಟ್ಟ ಹೋಗ್ಬಿಡ್ತದ. ಅಂದ್ರೆ ಏನು, ಯಾವ ಇದ್ರೊಳಗುನು ನೀವು ಏನೇನ್ ಯಾವ್ದ್ರಾಗ ಸುಖ ಪಡ್ಕೋಬೇಕಂತಿಲ್ಲ, ನಮ್ಗ ಅದ್ರಾಗ ಯಾವ್ದ್ರಾಗು ಸುಖ ನಮಗ್ ಸಿಗುದಿಲ್ಲ. ಯಾಕಂದ್ರ ಆ ಸುಖ ಮೊದಲು ತರುವತ್ನಾಗ ಕೊಟ್ಟಿರ್ತದ. ಒಂದ್ ಮೊಬೈಲ್ ತಂದ್ರೆ ಅಂತ ತಿಳ್ಕೊರಿ, ಯಾರ್ದೋ ನೋಡಿದ್ರೆ ಒಂದ್ 60,000 ರೂಪಾಯಿ ಕೊಟ್ಟು ಒಂದ್ ಮೊಬೈಲ್ ತಂದ್ರೆ ಅಂತ ತಿಳ್ಕೊರಿ ನೀವು, ಮರುದಿವ್ಸನ ಇನ್ನೊಬ್ಬ ಅದೇ ಹುಡುಗ ಮತ್ತೊಬ್ಬ 70,000 ತಂದ್ರೆ 60,000 ಮೊಬೈಲ್ ಕೆಲಸಕ್ಕೆ ಏನು ಇಲ್ಲ. ಅಂದ್ರ ನಾವು ಮತ್ತೊಬ್ಬರ ನೋಡಿ ಸುಖ ಆರಿಸ್ಲಿಕ್ಕತ್ತೇವ್. ಸುಖ ಮತ್ತೊಬ್ರೊಳಗೂ ಇಲ್ಲ, ವಸ್ತುಗಳೊಳಗೂ ಇಲ್ಲ. ಅದು ಸುಖ ಎಲ್ಲಿದೆ ಅಂದ್ರ ನಮ್ಮೊಳಗದ. ಆತ್ಮನ ಒಂದ ಆನಂದದೊಳಗ, ಆತ್ಮನ ಒಂದ ಅನುಭೂತಿ ಒಳಗ ಇರುವಂತ ಸುಖ ಏನದಲ್ಲ ಅದು ನಿಜ ಸುಖ. ಅದು ಸಂತರಂತಲ್ಲದ, ಸದ್ಗುರುಗಳಂತಲ್ಲದ, ದಾಸರಂತಲ್ಲದ, ಶರಣರಂತಲ್ಲದ. ಅದಕ್ಕೆ ಇವ್ರೇನಂದ್ರು, ತುಕಾರಾಮ್ ಮಹಾರಾಜರು, ಸುಖ ಏಕ ಹೇಚಿ ಠಾಯಿ ಬಹುಪಾಯಿ ಸಂತಾಂಚಾ, ಬಹುಪಾಯಿ ಸಂತಾಂಚಾ ಮಣವೋನಿ ಕೇಲವಾಸ, ಮಣವೋನಿ ಕೇಲವಾಸ, ಮಣವೋನಿ ಕೇಲವಾಸ. ತುಕಾರಾಮ್ ಮಹಾರಾಜರು ಅಂತಾರ, ಸುಖ ಏಕ ಹೇಚಿ ಠಾಯಿ. ಹೇಚಿ ಅನ್ನುವಂತ ಶಬ್ದ ನಿಮಗೆಲ್ಲ ಮರಾಠಿದ ಅನುಭವ ಅದ. ಈ ಹೇಚಿ ಹಾ ಅನ್ನುವಂತ ಒತ್ತು ಕೊಟ್ಟು ಹೇಳುವಂತ ಶಬ್ದಗಳು. ತೋ ಹಾ ವಿಠ್ಠಲ ಬರವ, ಅವು ವಿಠ್ಠಲನು ಹೌದೇ ಮಾಧವನು ಹೌದೇ. ತೋ ಹಾ ಸುಖ ಹೇಚಿ ಇಲ್ಲೇ ಅದ, ಎಲ್ಲದ ಬಹುಪಾಯಿ ಸಂತಾಂಚ, ಸಂತರ ಪಾದದೊಳಗ ಮಾತ್ರ ಚರಣದ, ಸದ್ಗುರುಗಳ ಚರಣದಾಗ ಮಾತ್ರ ಸುಖ ಅದ. ಅದಕ್ಕೆ ಅವ್ರಂದ್ರು, ಸುಖ ಏಕ ಹೇಚಿ ಠಾಯಿ, ಸುಖ ಏಕ ಹೇಚಿ ಠಾಯಿ ಬಹುಪಾಯಿ ಸಂತಾಂಚ, ಬಹುಪಾಯಿ ಸಂತಾಂಚ ಮಣವೋನಿ ಕೇಲವಾಸ, ಮಣವೋನಿ ಕೇಲವಾಸ, ಮಣವೋನಿ ಕೇಲವಾಸ. नाही नाश ये ठाई, नाही नाश ये ठाई, नाही नाश ये ठाई, ये ठाई मणवोनी केलवास, मणवोनी केलवास, मणवोनी ಕೇಲವಾಸ. ಅದ್ರ ಸಂಬಂಧ ನಾ ಅಲ್ಲಿನ ಸಂತರ ಚರಣದೊಳಗ ನಾ ವಾಸ ಮಾಡೀನಿ ಅಂತ ತುಕೋಬಾರಾಯರಂತಾರ. ಅದಕ್ಕ ಅಂದ್ರು, ಅಂತಲ್ಲಿ ವಾಸ ಮಾಡಿ ನೀನು ನಕರಾವೆ ಹಾಲ ಚಾಲಿ, ನಕರಾವೆ ಹಾಲ ಚಾಲಿ, ನಕರಾವೆ ಹಾಲ ಚಾಲಿ ನಿವಾರೇಲೆ ಚಿಂತಾ ಹೇ, निवारली चिंता हे, चिंता हे मणवोनी केलवास, मणवोनी केलवास, मणवोनी केलवास. तुका म्हणे निवेतनु, तुका म्हणे निवेतनु रजकणो लागता, रजकणो लागता 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 मणवोनी केलवास,
ಮನವೋ ನೀ ಕೇಳ. ಅದಕ್ಕೆ ನಾನು ಆ ಸಂತರ ಚರಣದೊಳಗ ಸದ್ಗುರುಗಳ ಚರಣದಾಗ ಅವರ ನಾಮದ ಒಂದು ಇದ್ರೊಳಗ ನಾನು ವಾಸ ಮಾಡೀನಿ ಅಂತ ತುಕೊಬ್ಬಾರ್ಯಾರಂತಾರ. ಅದಕ್ಕ ಮನಾಪ ವಿಜಯ ಸರ್ವ ಸುಖ ಜೇತಿ, ಎಲ್ಲಾ ಸುಖದ ಆಗರ ಯಾರಂದ್ರ ಆ ಭಗವಂತನ ಚರಣ, ಸದ್ಗುರುನಾಥನ ಚರಣ. ಅಲ್ಲಿ ಎಲ್ಲಾ ಸುಖ ಅನ್ನೋದ ಅಂತ. ಸರ್ವ ಸುಖಾಚೆ ಆಗರ ಬಾಪರ ಕುಮಾದೇವಿ ಇವರು ತೋಹ ವಿಠಲ ಬರವ ತೋಹ ಮಾಧವ ಬರ. ಅಂದ್ರೇನು ಸರ್ವ ಸುಖ ಏನದಲ್ಲ ಅಲ್ಲಿ ಅದ್ ಎಲ್ಲಿದ ಅಂದ್ರ ಆ ಸದ್ಗುರುನಾಥನ ನಾಮದೊಳಗದ. ಆ ನಾಮದೊಳಗಿರುವಂತ ನಾಮೀಯ ಸ್ವರೂಪದೊಳಗದ. ಅದಕ್ಕ ನಾಮಸ್ಮರಣೆಗೆನೆ ಹೆಚ್ಚು ಒತ್ತು ಕೊಡುವುದೇ ಪರಮಾರ್ಥದ ಹೊರತಾಗಿ ಇವೆಲ್ಲ ನಾಮದೊಳಗೆ ಪ್ರೇಮ್ ಬರು ಸಂಬಂಧದ ತಿಳ್ಕೊಂಡ ಇವನ್ನೆಲ್ಲ ಕೇಳಿ ಆ ಗುರುನಾಥನ ಮಹಿಮೆಯನ್ನ ಅರ್ಥ ಮಾಡಿಕೊಂಡು ಆ ಮಹಿಮೆಯನ್ನ ಚಿಂತನೆ ಮಾಡ್ಕೋತ ನಾಮಸ್ಮರಣೆ ಮಾಡಿದೇವೆ ಅಂದ್ರೆ ನಾಮೀಯ ಸ್ವರೂಪದ ಅನುಭವ ನಮಗ ನಿಮಗ ಆಗ್ತದ ಅಂತೇಳಿ ಜ್ಞಾನಿಗಳು ಹೇಳ್ತಾರೆ. ಏನ್ರಿ ಅದಕ್ಕ ಅತಿ ಆದರೆ ವಿಜಯ ಲಕ್ಷ್ಯತೆ ಐತಿ. ನಿಮ್ದು ಲಕ್ಷ್ಯ ಎಲ್ಲಿಡು? ಗುರುನಾಥನ ಚರಣದೊಳಗಿಡು, ಗುರುನಾಥನ ನಾಮದಾಗ ಲಕ್ಷ್ಯ ಇಡು. ಲಕ್ಷ್ಯ ನಮ್ಮ ಲಕ್ಷ್ಯ ಎಲ್ಲಿ ಇಡ್ತೇವಲ್ಲ ಅಲ್ಲೇ ಆ ಒಂದು ಸ್ಥಿತಿಯ ಅನುಭವ ನಮಗ ಆಗ್ತಿರ್ತದೆ. ನಮ್ಮ ಲಕ್ಷ್ಯ ಎಲ್ಲಾ ಕಡೆ ಹಂಚಿ ಹೋಗಿಬಿಟ್ಟದ ಈಗ. ಯಾಕಂದ್ರ ನಮ್ಮ ಕಣ್ಣುಗಳು ಹೆಂಗಾಗಿಬಿಟ್ಟಾವಂದ್ರೆ ಏನ್ ನೋಡ್ತದ್ನೆಲ್ಲ ಒಳಗ್ ಸೇರ್ಸ್ಕೊಳಿಕತ್ತಾವ. ಅದಕ್ಕ ಕಣ್ಣು ಇದ್ದು ಕಣ್ಣು ಇರ್ಲಾರ್ದಂಗಿರ್ಬೇಕು, ಕಣ್ಣು ಇದ್ದು ಕಣ್ಣು ಇಲ್ದಂಗಿರಬೇಕು, ಕಣ್ಣಿನ ಕಳೆಗಳು ತಿಳಿದಿರಬೇಕು, ಮನಸ್ಸಿನ ಇಂದ್ರಿಯಗಳು ಹುದುಗಿರಬೇಕು, ಹಿಂಗ ನೀತಿ ಮಾರ್ಗಕ್ಕೆ ನೇಟಾಗಿರಬೇಕು ಅಂತೇಳಿ ಒಂದು ಜೋಗುಳ ಪದ ಅದ. ಮಾತು ಇದ್ದು ಮಾತು ಇಲ್ದಂಗಿರಬೇಕು, ಮಾತಿನ ಮಜಕೂರ ತಿಳಿದಿರಬೇಕು, ಪಾತಕರ ಗೆಳೆತನ ದೂರಿರಬೇಕು, ನಮ್ಮ ದೇವ ಚಿದಾನಂದನಲ್ಲಿ ಏಕಾಗಿರ್ಬೇಕು ಅಂತಂದು ಏನಪ್ಪಾ ಅಂದ್ರೆ ಅನುಭಾವಿಗಳು ಜೋಗುಳ ಪದ ಬರ್ದಾರ. ಇರ್ಲಿ, ಅದಕ್ಕ ನೋಡು ನೋಡ್ಲಾರ್ದಂಗಿರು, ಮಾತಾಡು ಮಾತಾಡ್ಲಾರ್ದಂಗಿರು, ಮಾತಾಡಿದ್ರು ಸಹಿತ ಮೌನಿಯಾಗಿರು. ಇವೆಲ್ಲ ಏನದಲ್ಲ ಸಾಧಕರ ವಿಶೇಷ ಲಕ್ಷಣಗಳು. ಅದಕ್ಕ ಅತಿ ಆದರೆ ವಿಜಯ ಲಕ್ಷ್ಯತೆ. ವಿವೇಕ ಕುಡಿ ಕಲ್ಪನಾ ಪಾಲಟೀಜಿ. ವಿಚಾರ ಮಾಡ್ಕೊಂಡ ಈ ಸುಮ್ನೆ ಕಲ್ಪನಾ ಮಾಡ್ಕೊತ ಕೂಡ್ಬೇಡ. ನಾನು ಹಂಗಾಗಿನಿ ಹಿಂಗಾಗಿನಿ, ನನಗ ಅದ್ ತಿಳಿದದ ಇದ್ ತಿಳಿದದ, ನನ್ನಷ್ಟು ಯಾರು ತಿಳಿದಾರ, ನನ್ನಷ್ಟು ಯಾರು ಧ್ಯಾನ ಮಾಡ್ತಾರ, ಅಥವಾ ನಾನೇ ಅಷ್ಟು ದಾನ ಮಾಡಿದೆ ಇಷ್ಟು ದಾನ ಮಾಡಿದೆ, ಹಂಗ್ ಮಾಡಿದ್ದೆ ಹಿಂಗ್ ಮಾಡಿದ್ದೆ, ಇಲ್ಲದೆ ಕಲ್ಪನಾ ಹಾಕೋತ್ ಕೂತ್ ಬಿಡ್ತೇವೆ. ನಮ್ ಕಲ್ಪನಾ ಹೆಂಗಿರ್ತಂದ್ರ ಕೇವಲ ನಾಮಸ್ಮರಣೆ ಮಾಡುವಂತ ಸಾಧಕರಿಗೆ ಕನಸು ಬೀಳುದಿಲ್ಲ. ಉಳ್ಕಿದವ್ರ ಎಲ್ಲಾರು ಹೆಂಗ ಕಲ್ಪನಾ ಮಾಡ್ತಿರ್ತಾರಂದ್ರ ಕೆಲವೊಮ್ಮೆ ಕಲ್ಪನಾದೊಳಗ ಅದೇನಂತಾರಲ್ಲ ಸ್ವಪ್ನ ಸೃಷ್ಟಿ ಒಳಗ ಅವ್ರು ನೋಡ್ಬೇಕು. ಅವ್ರು ನಾಲ್ಕು ಅಂತಸ್ತಿನ ಮನಿ ಸಹಿತ ಕಟ್ಕೊಂಡು ಕೂತ್ ಬಿಡ್ತಾರ ಅವ್ರು ಕಲ್ಪನಾದೊಳಗ. ಮತ್ ಕೆಲವೊಬ್ಬರಂತರು ಮೊಬೈಲ್ ನೋಡ್ಕೊತ ಏನಂತಾರಲ್ಲ ಬಂದೂಕ್ ಆ ಕಡೆ ಈ ಕಡೆ ಹೊಡಿದು ಗಿಡದು ನೋಡ್ಕೊತ ಅದೇ ಕಲ್ಪನಾದಾಗ ಮಾಡ್ಕೊಂಡ್ರ ರಾತ್ರಿ 8 ಮಂದಿನ ಮರ್ಡರ್ ಮಾಡ್ತಾರೋ ಗೊತ್ತಿಲ್ಲ ಇವ್ರು. ಕಲ್ಪನಾದಾಗರೆ ಮತ್ತೆ ಏನ್ ಕಲ್ಪನಾ ಅಂದ್ರ ಕಲ್ಪನಾ ನಾವು ಮಾಡ್ಕೋತ ಕೂತೇವ ಅಂದ್ರ ಅದ್ ಸೃಷ್ಟಿ, ಕಲ್ಪನಾ ಸೃಷ್ಟಿನೂ ಒಂದು ಅದೇನೇ ಅದ. ಕನಸು ಏನದಲ್ಲ ಅದು ಕಲ್ಪನಾ ಸೃಷ್ಟಿನೇ. ಕಲ್ಪನಾ ಮಾಡು, ಸವಿಕಲ್ಪನಾ ಮಾಡು. ಸದ್ಗುರುಗಳು ಬಂದ್ರು, ಸದ್ಗುರುಗಳು ನನಗೆ ಆಶೀರ್ವಾದ ಮಾಡಿದ್ರು, ಸದ್ಗುರುಗಳ ದರ್ಶನ ಆತು, ಸದ್ಗುರುಗಳ ಸ್ಪರ್ಶ ಆತು, ಸದ್ಗುರುಗಳು ನನಗೆ ಇಂಥ ಒಂದು ಉಪದೇಶ ಮಾಡಿ ಹೋದ್ರು, ಸದ್ಗುರುಗಳ ತಲೆ ಮೇಲೆ ಕೈ ಆಡಿಸಿ ಹೋದ್ರು, ಇಂಥವೆಲ್ಲ ಕಲ್ಪನಾ ಮಾಡ್ಕೊರ್ಲ. ಅವನು ಮಾಡುವುದಿಲ್ಲ. ಅವನು ಮಾಡ್ಕೋಬೇಕಾದ್ರೆ ನಿದ್ದೆ ಮಾಡುವ ಕೊನೆ ಕ್ಷಣ, ನಿದ್ದಿ ಮತ್ತು ಜಾಗ್ರದ ನಡುವೆ ಕೊನೆ ಕ್ಷಣ ಏನದಲ್ಲ ಅದು ಸದ್ಗುರುಗಳು ಕೊಟ್ಟಂತ ನಾಮಸ್ಮರಣೆ ಒಳಗ ಲೀನ ಆಗ್ಬೇಕು. ಅಂದಾಗ ಮಾತ್ರ ನಮ್ಮ ಮಹಾರಾಜರು ಹೇಳ್ತಿದ್ರು, ಬೆಳತನಕ್ಕೂ ನಾಮಸ್ಮರಣೆ ಮಾಡುದಂದ್ರೆ ಹೆಂಗಪ್ಪಾ? ಹಗಲಂತ್ರು ಮಾಡ್ತಿ, ರಾತ್ರಿನೂ ಪೂರ್ಣ ಬೆಳತನಕ ನಾಮಸ್ಮರಣೆ ಮಾಡುದಂದ್ರೆ ಹೆಂಗಂದ್ರ ಮಲ್ಕೋ ಕೊನೆ ಕ್ಷಣ ನಾಮದೊಳಗ ನಿದ್ದೆ ಹೋಗ್ಬೇಕು. ಎದ್ದು ಕೂಡ್ಲೆ ಅದೇ ನೆನಪು ಬರ್ತದ. ಅದ್ರ ಲಕ್ಷಣ ಅಂದ್ರೆ ಏನು? ಎದ್ದು ಕೂಡ್ಲೆ ಸದ್ಗುರುನಾಥ್ ಕೊಟ್ಟಂತ ನಾಮದ ನೆನಪು ನಮಗ್ ಬಂತು ಅಂದ್ರ ಬೆಳತನಕ ಧ್ಯಾನ ಆಗ್ಯದ ಅಂತ ತಿಳ್ಕೊರಿ. ಬೆಳತನಕ ಧ್ಯಾನ ಆಗ್ಬೇಕಾದ್ರೆ ಮಲ್ಕೋ ಹೊತ್ನಾಗ ಧ್ಯಾನದೊಳಗೆ ಮಲ್ಕೋಬೇಕು, ನಾಮಸ್ಮರಣೆ ಒಳಗೆ. ಇಷ್ಟೆಲ್ಲ ಸಾಧಕರು ಮಾಡುವಂತದ್ದು. ಅದಕ್ಕ ವಿವೇಕೆ ಕುಡಿ ಕಲ್ಪನಾ ಪಾಲಟೀಜೆ ಮನ ಸಜ್ಜನ ರಾಘವಿ ವಸ್ತಿಕೆ. ಸಜ್ಜನಾದ ಮನವೇ ಆ ರಾಘವನ ನಾಮದೊಳಗ, ಆ ಸದ್ಗುರು ಕೊಟ್ಟಂತ
ಆ ಒಂದು ಏನಪ್ಪಾ ಅಂದ್ರೆ ಉಪದಿಷ್ಟ ನಾಮದೊಳಗ ನೀನು ಏನಪ್ಪಾ ಅಂದ್ರೆ ನೀನು ನಿನ್ನ ನಿನ್ನ ಮನ ಬುದ್ಧಿ ಚಿತ್ತ ಅಹಂಕಾರ ಎಲ್ಲವನ್ನೂ ಆ ನಾಮದೊಳಗೆ ನೀ ಲಯ ಮಾಡಿದೆ ಅಂದ್ರ ನಾಮೀಯ ಸ್ವರೂಪ ಆಗಿರುವಂತಹ ಆ ರಾಘವನ ಏನಪ್ಪಾ ಅಂದ್ರ ರಾಘವನ ಒಂದು ಸಾನ್ನಿಧ್ಯದೊಳಗ ನೀನು ವಸ್ತಿ ಆದಂಗ ಆಗ್ತದ. ಸದ್ಗುರುನಾಥನ ಸಾನ್ನಿಧ್ಯದೊಳಗ ನೀ ಸದಾ ಇದ್ದಂಗ ಆಗ್ತದ. ನೋಡ್ರಿ, ಗುರುನಾಥನ ಸಾನ್ನಿಧ್ಯದಾಗಿದ್ದಾಗ ನಾವ್ ಎಷ್ಟು ಆನಂದ ಇದ್ದೇವೆ ಕಲ್ಪನಾ ಮಾಡ್ಕೊಳ್ರಿ. ಈಗ ನಿಮ್ಗೆ ಚಂದ್ರಕುಮಾರ್ ಗುರುಗಳೇ ಬರ್ತಿದ್ರು, ಅಥವಾ ನಮ್ಮ ಮಹಾರಾಜರ ಒಂದು ಸಾನ್ನಿಧ್ಯದೊಳಗಿದ್ದಾಗ ನಮಗ್ ಹೆಂಗಿರ್ತಿತ್ತು ಅಂದ್ರ ನಾವ್ ಏನಪ್ಪ ಈ ಬ್ರಹ್ಮಾಂಡದ ನಾಯಕರು ನಾವೇ ಇದ್ದೇವೆ ಅಂತ ಅನಿಸ್ತಿತ್ತು ನಮಗ್. ಯಾಕಂದ್ರ ಬ್ರಹ್ಮಾಂಡದ ನಾಯಕರ ಜೊತೆ ನಾವಿದ್ದೇವು ಅಂದಾಗ ಮತ್ತ ಅವರು ಇವ್ ನಮ್ಮ ಹುಡುಗಂತಿ ಬರೇ ನಮ್ಮನ್ನ ಮಗ್ಗಲು ಕೂಡಿಸ್ಕೊಂಡ್ರೆ ಸಾಕು, ಅವ್ರ ಜೋಡಿ ನಮಗೂ ನಮಸ್ಕಾರ ಮಾಡಿ ಹೋಗ್ತಿದ್ರು ಅವಾಗ ಸಣ್ಣ. ಯಾಕಂದ್ರ ಹಂಗದ ವಜನ್ ಅಂದ್ರೆ ಹಂಗದ. ಏನ ಅದಕ್ಕ ರಾಘವನಲ್ಲಿ ವಸ್ತಿ ಇರು ಅಂದ್ರೆ ನಾಮದೊಳಗ ನೀ ನಾಮಿ ಒಳಗ ನೀವು ವಸ್ತಿ ಇದ್ಬಿಟ್ಟೆ ಅಂದ್ರ ನಿನಗ ಸರ್ವ ಸುಖ ಅನ್ನುವಂಥದ್ ನಿನಗ ಅಲ್ಲಿ ಪ್ರಾಪ್ತ ಆಗೇ ಬಿಡ್ತಾವ. ನೀನು ನಾನು ದೇಹ ಅಲ್ಲ ಅನ್ನುವಂತ ನಾನು ಆತ್ಮ ಸ್ವರೂಪನೇ ನಾನು ಇದ್ದೇನೆ ಅನ್ನುವಂಥದ್ದು ಅನುಭವ ಆಗ್ತದೆ. ಇವೆಲ್ಲನೂ ಆಗುವ ಸಂಬಂಧ ಮನ ಸಜ್ಜನ ರಾಘವಿ ವಸ್ತಿ ಕೀಜೆ ಅಂತ ಹೇಳಿ ಸಮರ್ಥರು ಈ 2 ಶ್ಲೋಕದೊಳಗ ರಾಘವನಂತಲ್ಲಿ ವಸ್ತಿ ಮಾಡಂತ ಹೇಳ್ಯಾರ. ಮತ್ತ ಮುಂದಿನ ಸತ್ಸಂಗದಾಗ ನಾವು ನೀವುಗಳೆಲ್ಲ ಮತ್ ಸಮರ್ಥರು ಏನ್ ಹೇಳ್ತಾರ, ಇನ್ನೂ ಇನ್ನ 2 ಶ್ಲೋಕ ಇರ್ಬೇಕು ರಾಘವನಲ್ಲಿ ವಸ್ತಿ ಮಾಡಂತೇಳಿ. ಇನ್ನಷ್ಟು ವಸ್ತಿ ಮಾಡೋಣ, ಈಗಷ್ಟು ವಸ್ತಿ ಮಾಡೋಣ ಮತ್ ಮುಂದಿನ ಸತ್ಸಂಗದಾಗ. ಸರ್ವಸಾಧಾರಣ ಈಗ 39-40 ಸತ್ಸಂಗ ಶ್ಲೋಕ ಅದು ಅಂದ್ರ 21 ವಾರ ನಾವು ನೀವು ಈ ಸೇವಾದಾಗ ಭಾಗವಹಿಸುವಂತ ಅವಕಾಶ ಸದ್ಗುರುನಾಥ್ ಕೊಟ್ಟಾನ. ಮುಂದಾದ್ರೂ ಇದನ್ನ ಅವನು ಕೊಟ್ಟೇ ಕೊಡ್ತಾನ. ಒಟ್ಟು ನಾವು ನೀವುಗಳೆಲ್ಲ ಕೂತ್ಕೊಂಡು ಸದ್ಗುರುಗಳು ಒಂದು ಕೃಪಾದಿಂದ ನಿಜವಾದ ರಾಘವನಲ್ಲಿ ವಸ್ತಿ ಹೆಂಗಿರಬೇಕು ಅನ್ನುವಂಥದ್ದನ್ನ ನಾವು ಆ ಒಂದ್ ಜಾಗದೊಳಗಿದ್ದ ಆ ಪರಬ್ರಹ್ಮನ ಆತ್ಮಾನಂದದೊಳಗ ನಾವು ನೀವುಗಳೆಲ್ಲ ಲೀನ್ ಆಗೋನು ಅಂತ ಒಂದು ಕೃಪಾ ಸದ್ಗುರು ಚಂದ್ರಕುಮಾರ್ ಮಹಾರಾಜರು, ಸದ್ಗುರು ರಂಗರಾವ್ ಮಹಾರಾಜರು, ಮಹಾಸ್ವಾಮಿಗಳು, ಚಿದಂಬರ ಮಹಾಸ್ವಾಮಿಗಳು, ಶೇಷಾಚಲ ಸದ್ಗುರು ಎಲ್ಲರೂ ನಮಗೆ ಏನಪ್ಪ ನಮ್ಮ ಮೇಲೆ ಕೃಪಾ ಮಾಡ್ಲಿ ಅಂತ ಹೇಳ್ಕೊತ ಇವತ್ತಿನ ಈ ಒಂದು ಸೇವೆಗೆ ನಾನು ವಿರಾಮ. ಆ कल्पाईश्वावेतया कुळा माझ्या सकळा हरीच्या दासा कल्पनेचे बाधा न हो कोण काळी ही संत मंडळी सुखी असो अहंकाराच्या वारा न लागो रासा माझा विष्णुदासा भाविकासी नामा म्हणेतया असावे कल्याण जामक निदान पांडुरंग पुंडली कवरदार विठ्ठल पार्वती पतेश्वर महादेव राजाद्रा सद्गुरुनाथ महाराज की जय. श्री गुरुदेव दत्त. जय श्रीराम. जय जय रघुवीर समर्थ. ಶ್ರೀರಾಮ ಸಮರ್ಥ. ಏನೀಗ ಶಂಕರರಾವ್ ಮಹಾರಾಜ್ ಹೇಳಿದ್ರು, ಆ ಸದ್ಗುರುವಿನ ಕೃಪೆ, ಆ ಸದ್ಗುರುವಿನ ಬಗ್ಗೆ ಕಳಕಳಿ ಇರಬೇಕು. ನಿನ್ನೆ ಮಹಾರಾಜರ ಪ್ರವಚನದಲ್ಲಿ ನಾಮಸ್ಮರಣೆಯಲ್ಲಿ ಕಳಕಳಿ ಇರಬೇಕು. ಆ ಕಳಕಳಿ ಯಾವ ತರ ಆಗ್ಬೇಕು? ಅವನಿಗೆ ಪೂರ್ಣತಃ ಶರಣಾಗತರಾಗಬೇಕು. ನಾನು ಅನ್ನೋದು ಬಿಡಬೇಕು, ನೀನು ಇಲ್ಲಿ ನಡೆಸ್ತಾ ಇದೆಯಾ ಅಂತ. ನಿನ್ನೆ ಸಂಜೆಯ ಸತ್ಸಂಗದಲ್ಲಿ ನವನಾಥರ ಭಕ್ತಿ ಸಾರ ನಡೆಸ್ತಾ ಇದ್ದೀವಿ. ಅದರಲ್ಲಿ ಮಚ್ಛೇಂದ್ರನಾಥರು ಆ ಗುರುಗಳ ಹತ್ರ ಬರ್ತಾರೆ. ದತ್ತಾತ್ರೇಯರು ಗೋರಕ್ಷರಿಗೆ ಹೇಳ್ತಾರೆ, ಯಾಕಪ್ಪ ಮಚ್ಛೇಂದ್ರ ಮರ್ತು ಬಿಟ್ಟಿದ್ದಾನೇನಪ್ಪ, ನನ್ನನ್ನು ಅವನನ್ನ ಕರ್ಕೊಂಡ್ ಬಾ ಅಂತ ಹೇಳ್ತಾರೆ. ಆಗ ಗೋರಕ್ಷರು ಹೋಗಿ ಮಚ್ಛೇಂದ್ರನಾಥನ್ ಕರ್ಕೊಂಡ್ ಬರ್ತಾರ. ಕರ್ಕೊಂಡ್ ಬಂದಾಗ ಆ ದತ್ತಾತ್ರೇಯ ಸೃಷ್ಟಿಕರ್ತ ಅವ್ರನ್ನ ಆಲಿಂಗನ ಮಾಡಿದಾಗ ಅವ್ರ ಕಣ್ಣಲ್ಲಿ ಅಶ್ರುಧಾರೆ ಬರುತ್ತಂತೆ. ಯಾಕೆ ಅಂದ್ರೆ ಆ ತನ್ನ ಶಿಷ್ಯನ ಗುರು ಭಕ್ತಿ, ಆ ಭಕ್ತಿ ಮೇಲೆ ಅವ್ರಿಗೆ ಅಶ್ರು ಬಂತಂತೆ. ಅಂದ್ರೆ ಆಗ ಮಚೇಂದ್ರನಾಥರು ಹೇಳ್ತಾರೆ, ನನ್ನ ಇಂದ್ರಿಯದ ಚಾಲಕ ನೀನಪ್ಪ, ನಿನ್ನ ನಾನು ಹೇಗೆ ಮರೀಲಿಕ್ಕೆ ಸಾಧ್ಯ? ನನ್ನ ದೇಹದಲ್ಲಿರುವ ರಕ್ತ ಮಾಂಸ ಖಂಡಗಳು, ನನಗಿರುವ ಚೈತನ್ಯ, ಅದೆಲ್ಲ ನೀನಪ್ಪ. ನೀನ್ ನನ್ನ ಆತ್ಮ, ನನ್ನ ಹೃದಯದಲ್ಲಿ ನಿನ್ನ ಆತ್ಮ ಕೂತಿದೆ, ನೀನು ಮಾತಾಡ್ತಾ ಇದೀಯ, ನಾನು ಮಾತಾಡ್ತಿಲ್ಲ. ಅಂದ್ರೆ ಶರಣಾಗತರಾಗಬೇಕು ಅಂದ್ರೆ ಮಚ್ಚೇಂದ್ರನಾಥರ ರೀತಿ ಆಗಬೇಕು. ಅಂದ್ರೆ ಎಷ್ಟು ತಮ್ಮ ದೇಹವನ್ನೇ ಅವ್ರಿಗೆ ಅರ್ಪಿಸ್ಬಿಟ್ಟಿದ್ದಾರೆ. ಈ ದೇಹದ ಕಾರ್ಯ ನಡೀತಾ ಇರೋದೇ ನಿನ್ನಿಂದ.
ಅಂತ ಅದನ್ನ ಹೇಳಿದ್ರೆ, ಇವತ್ತು ಮಹಾರಾಜರು ಮತ್ತೆ ಅದನ್ನ ಹೇಳಿದ್ರು, ಶರಣಾಗತ ರಾಗದಲ್ಲೇ ಇದ್ರೆ ಆ ಭಗವಂತನ ಪ್ರಾಪ್ತಿ ಆಗೋದಿಲ್ಲ. ಕಡೆಗೆ ಇವತ್ತು ಸಮರ್ಥರು ಕಡೆಯೊಳಗೆ ಹೇಳಿದ್ದೇನು, ಆ ಭಗವಂತನ ಜೊತೆ ವಸ್ತಿ ಮಾಡು. ಈ ದೇಹ ಭಾವದಿಂದ ಮನೆಯಲ್ಲಿದ್ದುಕೊಂಡು ಅಂತಃಪುರದಲ್ಲಿದ್ದು ನಾನು ವಸ್ತಿ ಮಾಡೋದಲ್ಲ, ಆ ಗುರುವಿನ ಪಾದದಲ್ಲಿದ್ದು ಸದಾ ಆ ಗುರುವಿನ ಸ್ಮರಣೆಯಲ್ಲಿದ್ದು ಅವನ ಜೊತೆ ವಾಸ ಮಾಡೋಣ. ಈ ವಾಸವನ್ನ ಮತ್ತೆ ಮುಂದಿನವರ ವಾರ ಬರೋ ತನಕ ಅವನ ಜೊತೆ ವಾಸ ಮಾಡೋಣ. ಅದರಲ್ಲಿ ಏನು ನಮಗೆ ಬದಲಾವಣೆ ಆಗುತ್ತೆ ಅದನ್ನ ನಾವಿಲ್ಲಿ ಎಲ್ಲರೂ ವ್ಯಕ್ತಪಡಿಸೋಣ. ಆಗೇನಾಗತ್ತೆ, ನಿಜವಾಗ್ಲು ಹೇಳ್ತೇವಲ್ಲ, ಕೇಳಿದ್ದನ್ನ ಇಲ್ಲಿ ಬಿಟ್ಟು ಹೋಗಬಾರ್ದು, ಅದನ್ನ ನಮ್ಮ ಜೊತೆ ತಗೊಂಡು ಹೋಗ್ಬೇಕು, ಅದರ ಅನುಭವವನ್ನು ನಾವು ಪಡಿಬೇಕು. ಆಗೇನಾಗತ್ತೆ, ಇವತ್ತು ಏನ್ ಮಹಾರಾಜರು ಹೇಳಿದ್ದಾರೆ, ಆ ಗುರುವಿನ ರಾಮನಲ್ಲಿ ವಸತಿ ಇರೋಣ, ಆ ಸದ್ಗುರುವಿನ ಪಾದದಲ್ಲಿ ವಸತಿ ಇರೋಣ. ಅದರ ಅನುಭವ ಏನಾಗುತ್ತೆ, ಪ್ರತಿ ರಾತ್ರಿ ಮಲಗೋ ಮುಂದೆ ಕಡೆ ಸಂಧಿಕಾಲ, ಆ ಸಂಧಿಕಾಲದಲ್ಲಿ ಆ ಗುರುವನ್ನ ನೆನೆಸ್ಕೊಳ್ಳೋಣ. ನೆನೆಸ್ಕೊಂತ ನಿನ್ನ ವಸತಿಲಿ ಇದ್ದೀನಪ್ಪ, ನನ್ನನ್ನ ನೀನು ಅವನು ಕಾಪಾಡ್ತಾನೆ ಇದ್ದಾನೆ. ಆದ್ರೆ ಅದರ ಅನುಭವ ಏನಾಗುತ್ತೆ ನಮ್ಗೆ, ಅದನ್ನ ನಾವೆಲ್ಲರೂ ಅನುಭವಿಸೋಣ. ದಯವಿಟ್ಟು ಮುಂದಿನ ವಾರ ಬಂದಾಗ ಏನು ಆ 1 ವಾರಗಳ ಕಾಲ ಗುರುವಿನ ವಸತಿಯಲ್ಲಿರ್ತೀವಿ, ಅದ್ರ ಅನುಭವ ಏನಾಗುತ್ತೆ ಅದನ್ನು ವ್ಯಕ್ತಪಡಿಸೋಣ. ಹೌದು, ಅದು ಸರಿ ಇದ್ರೆ ನಮ್ಮ ಜೀವನದಲ್ಲಿ ಅದನ್ನ ಸಾಧಿಸ್ಕೊಂಡು ಹೋಗೋಣ ಅಂತ ಹೇಳ್ತಾ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಸದ್ಗುರು ಚರಣಾರವಿಂದ ಅರ್ಪಣಮಸ್ತು. ಜೈ ಗುರುದತ್ತ. ಜೈ ಗುರು. ನನಗೆ ಒಂದ್ ಮಾತು ಹೇಳ್ಬೇಕು ಗುರುಗಳೇ. ಇದೇನ್ ಹೇಳಿದ್ರು ಅದ್ರಲ್ಲಿ ಒಂದ್ ಆಮೆ ಸೇವೆ ಗುರು ಕೊಟ್ಟಿದ್ರಲ್ಲ, ಆಮೆ ಸೇವೆ ಅಂದ್ರೆ ನಮ್ 80 ವರ್ಷದ ಫಾಲ್ಗುಡಿ ಅಮ್ಮ ಇದಾರೆ, ಅವ್ರು ಯಾವ್ದೋ ಫಂಕ್ಷನ್ಗೆ ಹೋಗ್ಯಾರ, ಎಲ್ಲಿ ತಿರುಪತಿಗೆಲ್ಲ ಹೋಗ್ಯಾರ. ಆದ್ರೆ ಅಲ್ಲಿಂದಾನು ಅವ್ರ ಸತ್ಸಂಗ ಅಟೆಂಡ್ ಮಾಡ್ಯಾರ. ಅದನ್ನ ನೋಡ್ ನನಗೆ ಬಹಳ ಆನಂದ ಆಯ್ತು. ಏನಪ್ಪಾ ಅಂದ್ರೆ ಆ ಒಂದು ನಮ್ಮಲ್ಲಿ ಏನ್ ಕಳ್ಕಳಿ ಇರುತ್ತೋ, ಏನ್ ಆಸೆ ಇರುತ್ತೋ, ತಳಮಳ ಇರುತ್ತೋ, ಅವ್ರ ಅಲ್ಲಿಂದಾನು ಕುತ್ಕೊಂಡು ಜಾಯಿನ್ ಆದ್ರು. ನಾನ್ ನೋಡ್ದೆ, ಸ್ವಲ್ಪ ಹೊತ್ತಾಗಿರ್ಬೇಕಲ್ಲೇ ನೆಟ್ವರ್ಕ್ ಇದೆಯೇನೋ ಗೊತ್ತಿಲ್ಲ, ಆದ್ರೆ ತಿರುಪತಿಗೆ ಹೋಗ್ಯಾರ ಅವ್ರು. ಆದ್ರೆ ಅಲ್ಲೂ ಸತ್ಸಂಗದಲ್ಲಿ ಅಟೆಂಡ್ ಆಗಿದ್ದಾರೆ ಅಂದ್ರೆ ಆ ಗುರುನಾಥ ಕೊಟ್ಟಿದ್ ಕೆಲ್ಸದಲ್ಲಿ ಒಂದು ಹೆಚ್ಚೆ ಆಮೆ ಸೇವೆ ಅಂತೂ ನಡೀತಾ ಇದೆ ಅಂತ ಖಾತ್ರಿ ಆಯ್ತು ನನಗೆ ಅಂತ. ಖರೆ ಅದ, ಅಗ್ದಿ ಖರೆ ಅದ, ಅಗ್ದಿ ಖರೆ ಅದ. ಎಷ್ಟು ನೋಡ್ರಿ, ಅದ ಭಗವಂತನ ಸದ್ಗುರುನಾಥನ ಒಂದು ಕೃಪಾ ಅವ್ರ ಮೇಲೆ. ಅಲ್ಲಿ ಹೋದ್ರು ಸಹಿತ ಸತ್ಸಂಗಕ್ಕೆ ಅಟೆಂಡ್ ಆಗ್ಯಾರ ಅಂದ್ರ ಅವ್ರಿಗೆ ನಮ್ಮ ದಂಡವತ ನಮಸ್ಕಾರ. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ, ಧನ್ಯವಾದ. ನಿಜವಾಗಿನೂ ಅಲ್ಲ, ಆ ಕಳಕಳಿ ಅದ ಅನ್ನೋದಕ್ಕೆ ಕೇಳಬೇಕು ಅನ್ನೋ ಹಂಗೆ ಅನ್ನಿಸ್ತದ ಹೊರತಾಗಿ ಅದೇನು ಸದ್ಗುರುವಿನ ಕೃಪಾ ಮಾತ್ರ ಅದ, ಅಷ್ಟು ಮಾತ್ರ ಖರೆ. ನಮಗೆ ಟ್ರೈನ್ ತಪ್ಪಿತ್ತು ಅಂಥದ್ದು ನನ್ನ ಮನುಷ್ಯನಿಗೆ ಎಷ್ಟು ಸಮಾಧಾನ ಇತ್ತು. ಆ ಟ್ರೈನ್ 5 ಸೆಕೆಂಡಿನೊಳಗೆ ನಾವು ಟ್ರೈನ್ ಹತ್ತಿದ್ವಿ. ನನಗೆ ನಿಜವಾಗಿನೂ ಅಂದರೆ ಮನಸ್ಸು ಮಾತ್ರ ಸಮಾಧಾನಾಗೇ ಇತ್ತು. ಆಯ್ತು ಬಿಡು, ಇವತ್ತು ಟ್ರೈನ್ ತಪ್ಪಿತು, ನಾವೇನು ಹೋಗಂಗಿಲ್ಲ ಅನ್ನೋಂಗೆ ಅನಿಸಿತ್ತು. ಆದ್ರೂ ಸಹಿತ ಆ ಭಗವಂತನ ಇದ್ರೊಳಗೆ ಒಂದು ಥರ ಸಮಾಧಾನದಾಗಿತ್ತಲ್ಲ, ಅದು 5 ಸೆಕೆಂಡು. ನಾವು ಟ್ರೈನ್ ಹತ್ತೋದಕ್ಕೂ ಟ್ರೈನ್ ಬಿಡೋದಕ್ಕೂ ಅದು ಎಷ್ಟು ವಿಚಿತ್ರ ಅನಿಸ್ತು ಅಂದರೆ, ನನ್ನ ಮಗ ಆಮೇಲೆ ಅವ ಇನ್ನೊಬ್ಬ ಕೂಲಿ ಇದ್ದವ, ಇಬ್ರು ರಟ್ಟಿ ಒಳಗೆ ಕೈ ಹಾಕೊಂಡು ದರ ಎಳ್ಕೊಂಡು ಹೋಗಿ ಟ್ರೈನ್ ಹಚ್ಚಿದ್ರು ನನಗೆ. 5 ಸೆಕೆಂಡು ನಾನು ಹತ್ತೋದಕ್ಕೂ ಟ್ರೈನ್ ಬಿಡೋದಕ್ಕೂ ಸರಿಗೆ ಹೋಯ್ತು. ಅಂದ್ರೆ ಭಗವಂತ ಒಂದ್ಸಲ ಹಂಗ ಅನುಭವ ಆಗಿದೆ ರೀ, ನಮಗೂ ಒಂದ್ಸಲ ಅನುಭವ ಆಗಿದೆ ಹಂಗ. ಇಲ್ಲ ಅಂದ್ರೆ ಇಲ್ಲ, ಅವನ ಇಚ್ಛಾ ಎಷ್ಟು ಸಮಾಧಾನ ಇತ್ತಂದ್ರೆ ಮನಸ್ಸು ಅಷ್ಟು ಸಮಾಧಾನ ಇತ್ತು. ನನಗೆ ತಳಮಳ ಅಥವಾ ಹಿಂಗೇನು ಅನಿಸ್ಲಿಲ್ಲ. ಅವನ ಇಚ್ಛಾ ಇತ್ತಂದ್ರೆ ಹೆಂಗೋ ಕರ್ಕೊಂಡು ಹೋಗ್ತಾನ ಅನ್ನೋದು ಒಂದು ಭರವಸೆ ಇತ್ತಲ್ಲ, ಆ ಭರವಸೆ ನನಗೆ ನಿಜವಾಗಿನೂ ಒಂದು ಅನುಭವ ಆದಂಗೆ ಆಯ್ತು. ನಿಜವಾಗಿನೂ ನಮಸ್ಕಾರ ಗುರುಗಳೇ. ಗುರುಗಳು ಇವತ್ತು ಹೇಳಿದ್ದು ಒಂದು 36 ವರ್ಷ ಗುರುಗಳ ಮಾತು ಕೇಳಿ ಮಾಡಿದ್ದು ಹಬ್ಬ ಅನಿಸ್ಬಿಡ್ತು ನಮ್ಗೆ. ನಾವು 1 ತಿಂಗಳು ಮಾಡ್ರಿ ಅಂದ್ರೆ ನಾವು 2 ತಿಂಗಳಿದ್ರೆ ಅಯ್ಯೋ ಇದೇ ಹಾಕೋದು ಕೊಡ್ತಾರ ಬಿಡು ಅಂತೀವಿ. 36 ವರ್ಷ ಅವ್ರು ಮಾಡಿದ್ರು ಎಂತ ಮಹಾನ್. 9 ತಾಸು ದಿವಸಕ್ಕೆ ಅದೆಂತ ಗೃಹಕ್ತಿ, ಎಷ್ಟು ನಿಷ್ಠ, ಎಷ್ಟು ವಿಶ್ವಾಸ ಗುರುಗಳ ಮೇಲೆ. ಕಲ್ಪನಾ ಮಾಡ್ಲಿಕ್ಕೆ ಆಗುದಿಲ್ರಿ. ದಿವ್ಸಕ್ಕೆ 9 ತಾಸಂತೆ 36 ವರ್ಷ ಮಾಡ್ಯಾರ ಅಂದ್ರೆ 36 ವರ್ಷ ಅದೇನು ಅಂತ ಅದ್ಭುತ ಅನ್ಸ್ಬಿಡ್ತು ನಮ್ಗೆ. ನಾವು ಮಾಡೋಣ ಅಂತ ಅವ್ರ ಕೃಪಾ ಇತ್ತದ, ನಮ್ಮಿಂದನೂ ಅದು ನಡೀತದ.
ಎಷ್ಟ್ಯಾಕಾಗಲ್ಲ ಅಂತ ಕಣ್ ಹಚ್ಕೊಂಡು ಮಾಡಿದೇವಂದ್ರ ಗುರುನಾಥನ ಕೃಪಾ ಆಗಲಿಕ್ಕೆ ಏನ್ ಟೈಮ್ ತಗೋದಿಲ್ಲ. ನಮ್ ಸತ್ಸಂಗದೊಳಗ ಈ ನಾಮದ ಚರ್ಚೆನೆ ನಡೆದಿತ್ತು. ಇವತ್ತ ನೀವೇ ಅದ್ರದ್ದು ಎಲ್ಲಾ ತಿಳಿಸಿ ಹೇಳಿದ್ರಿ. ಧನ್ಯವಾದಗಳು ನಿಮಗೆ. ನಮ್ಮ ಯಾಕ್ರಿ ನಿಮ್ದೆಲ್ಲರೂ ಆಶೀರ್ವಾದ. ಏನ ನೀವೆಲ್ಲರೂ ಹಿರಿಯರು, ಇಷ್ಟ ವಯಸ್ಸಾದ್ರೂ ಸಹಿತ ಇಷ್ಟ ಪ್ರೇಮದಿಂದ ಇಷ್ಟ ಇದು ಆಗಿ ಕೇಳ್ತಿರ್ಲ, ಖರೆ ನಮ್ಮ ಭಾಗ್ಯ. ಏನ್ರಿ ಎಲ್ಲಾ ನಿಮ್ಮ ವಯಸ್ಸು ನೋಡಿದ್ರೆ ಅನಿಸ್ಬಿಡ್ತದ, ಎಷ್ಟರೇ ಇವ್ರಂತೇಳಿ ಭಕ್ತಿ ತುಂಬಿ ತುಳುಕ್ತಿರ್ಬೇಕಪ್ಪ ಅಂತ ಅನಿಸ್ತದ. ನೀವು ಬರ್ಲಿಲ್ಲ ಅಂದ್ರೆ ನಮಗ್ ತ್ರಾಸ ಆಗ್ತದ್ರಿ. ನಮಗೂ ಹಂಗೆ ಆಗ್ತದ್ರಿ. ನಿಮ್ದು ಎಲ್ಲರದ್ದು ದರ್ಶನ ಆಗ್ಲಿಕ್ಕೆ ನಮಗೂ ತ್ರಾಸ ಆಗ್ಲಿಕ್ಕೆ ನೀವು ಎಲ್ಲಾ ಬರ್ಲಿಲ್ಲ ಅಂದ್ರೆ ಗದ್ದಲ್ದಾಗ ಇರ್ತದ ನಾನು. ಒಂಥರ ಆದಂಗ ಆಗ್ತದ ನಮಗ. ಏನೋ ನೀವ್ ಬರ್ಬೇಕು, ಕಳ್ಕೊಂಡಂಗ ಆಗ್ಬಿಡ್ತದ ನೀವ್ ಬರ್ಲಿಲ್ಲ ಅಂದ್ರೆ. ನಮಗ ಒಮ್ಮೆ ಹೆಂಗ ಆಗ್ತದ, ಮುಂಜಾನೆ ಅವ್ರ ದೀಪ ಅವ್ರ ನಮ್ಮನ್ನ ಕೇಳ್ತಾರ ಹಾಕ್ಲೇನ್ರಿ ಮೆಸೇಜ್ ಅಂತ ಕೇಳಿದ ಕೂಡ್ಲೆ ಕೆಲವೊಂದ್ ಬಾಕ್ ಗದ್ದಲ್ನಾಗ ಇರ್ತನ ಖರೆ, ಆದ್ರೂ ಸಹಿತ ಹಾಕಿ ಬಿಡ್ರಿ ನೀವು, ಯಾಕಂದ್ರೆ ನಿಮ್ದು ಎಲ್ಲರದು ದರ್ಶನ ಆಗ್ತದೆ ಅಂತ ಹೇಳಿ ಹೆಂಗರೆ ಮಾಡ್ಕೊಂಡ್ರೆ ಚಲೋ ಆಯ್ತು. ಅಡ್ಡಿಲ್ಲ, ನೀವ್ ಹಂಗೆಲ್ಲ ನಮ್ಮೇಲೆ ಪ್ರೇಮ ಇಟ್ಟಿರಿ ಅಂತ. ನಮ್ ದರ್ಶನ ಅಲ್ಲ ಗುರುಗಳೇ, ನಿಮ್ ದರ್ಶನ ನಮ್ಗೆಲ್ಲ ಆಗ್ತಲ್ಲ. ನಾವು ಧನ್ಯವಾದ ನಾವು ಧನ್ಯವಾದ ಹೇಳ್ಬೇಕು ನಿಮಗೆ. ಇಲ್ಲ ಇಲ್ಲ ಹಂಗೇನಿಲ್ಲ. ಎಲ್ಲರೂ ನಾವು ನೀವು ನಾವೇ ನಿಮ್ಮನ್ನ ಬಿಟ್ಟು ಬೇರೆ ಇಲ್ಲ. ನಮ್ಮೊಳಗ್ ಕೂತ್ಕೊಂಡು ನುಡ್ಸವನು ಸದ್ಗುರುನಾಥ್ ಇದ್ದಾನ, ನಿಮ್ಮೊಳಗ್ ಕೂತ್ಕೊಂಡು ಕೇಳವನು ಅವನೇ ಇದ್ದಾನ. ಈಗ ಮತ್ ವ್ಯಕ್ತ ಮಾಡವನು ಅವನೇ ಇದ್ದಾನ. ಮತ್ತಿನ್ನ ಪ್ರಶ್ನೆನೇ ಇಲ್ಲ. ಅಲ್ಲ, ನೀವು ಭಾವಪೂರ್ಣರಾಗಿ ಹೇಳ್ತಿರ್ತೀರಲ್ಲ, ನಮ್ ಧ್ಯಾನ ಎಲ್ಲ ಅಲ್ಲೇ ಇರ್ತದ, ಬ್ಯಾರೆ ಕಡೆ ಏನೂ ಲಕ್ಷ್ಯ ಇರಂಗಿಲ್ಲ. ನೀವ್ ಹೆಂಗ್ ಭಾವನಾ ತಗೊಂಡ್ ಹೇಳ್ತೀರ ನಮಗೂ ಒಂಥರ ಒಳಗ್ ಏನೋ ಅನಸ್ತಿರ್ತದ. ಆದ್ರ ಕೆಲವೊಂದ್ ಹೇಳ್ಲಿಕ್ ಬರಂಗಿಲ್ಲ, ಹಂಗ ಅನಸ್ತಿರ್ತದ. ಅಷ್ಟ ಚಂದಾಗಿ ಕೂತು ನಾವು ಹೇಳ್ತಿರ್ತೀರಿ. ಮತ್ತ ನೆಕ್ಸ್ಟ್ ಹಂಗೆ ಅದ ಅದು ವ್ಯಕ್ತ ಮಾಡ್ಲಿಕ್ಕೆ ಆಗುದಲ್ಲ. ವಾಚೆ ಬೋಲತಾನ ಅಂತ ತೇ ಸುಖ ಕಾಯಿ ಸಾಂಗು ಅಂತ ಸಂತರ ಅಂತಾರ. ಆ ಸುಖ ಬಾಯಿಲೆ ಹೇಳಿಕೆ ಆಗುದಿಲ್ಲ. ಅದೊಂದ್ ರೀತಿ ಆನಂದದ ಅನುಭೂತಿ. ಅದು ನನಗೂ ಆಗ್ತದ, ನಿಮಗೂ ಆಗ್ತದ ಅಂತೇಳಿ ಎಲ್ಲಾ ಕಣ್ಣಾಗೂ ನೀರು ಬರ್ತಾವ, ಕಂಠ ಬಿಗದು ಬರ್ತದ. ಇವೆಲ್ಲಾ ಲಕ್ಷಣಗಳು ಏನವಲ್ಲ, ಇದು ಗುರು ಕೃಪಾ ಆ ಆನಂದದ ಒಂದಿದ್ದು ದೇಶಪಾಂಡೆ ಅವ್ರದ್ದು, ಅವರ ಗುರುಗಳದ್ದು ಸಾಧನಾ ನೋಡಿದಾಗ ನಮ್ಗ ಏನಪ್ಪಾ, ಏನು ನಾವ್ ಇನ್ನು ಕಣಾನು ಅಲ್ಲ, ಅರ್ಧ ಕಣಾನು ಅಲ್ಲ, ಅದಕ್ಕಿಂತ ಸಣ್ಣ ಕಣ. ಏನೇನು ಸಾಧನಾ ಎಷ್ಟ್ ಅವ್ರು ಮಾಡಿದ್ರು ಅದನ್ನ ನೋಡಿ ಎಷ್ಟ್ ಇದು ಆಗ್ತದ, ಆಶ್ಚರ್ಯ. ಆಮೇಲೆ ನಾವ್ ಎಲ್ಲಿಪ್ಪ ಇನ್ನ ಯಾವ ಇದು ಹೆಂಗಾರ ಇನ್ನ ಮುಂದೆ ಹೋಗ್ಬೇಕಪ್ಪ ನಮ್ದೇನು ಅನ್ನೋ ತಳಮಳದಿಂದ ಈ ಅಂತಃಕರಣ ತಳಮಳದಿಂದ ನಾವು ಹೀಗೆ ಮಾಡಿದ್ರು ಸಹಿತ, ಯಾಕಂದ್ರೆ ಆಗಿನ ಸಮಯನೇ ಬೇರೆ. ಅವ್ರು ಯಾರು ನೌಕರಸ್ತಿದ್ದಿದ್ದಿಲ್ಲ. ಏನೋ ಒಂದು ದೇಶಪಾಂಡೆ ಅವರು ಎಲ್ಲ ಅನುಕೂಲ ಇರ್ತಿತ್ತು. ಮತ್ತ ಏನೋ ಅವ್ರೊಂದು ಮಾಡಿದ್ರು ಆಗ, ಅದು ಅವಾಗ ಹೆಚ್ಚಿಂದೆ. ಈಗ ನಾವ್ ಇಷ್ಟೇ ಮಾಡಿದ್ರು ಸಹ ಸದ್ಗುರುಗಳು ಸಂತೋಷ ಪಡ್ತಾರೆ. ಈಗ ಸದ್ಯದ ವಾತಾವರಣ ಅಷ್ಟು ಸೂಕ್ಷ್ಮದಲ್ಲ. ಅಂತಃಕರಣಕ್ಕೆ ತಳಮಳದಿಂದ ನಾವು ಮಾಡಿದೇವಂದ್ರ ಈಗೂ ಏನಪ್ಪಾ ಅಂದ್ರೆ ಸದ್ಗುರುಗಳು ನಮ್ಮ ಮೇಲೆ ಕೃಪಾ ಮಾಡೇ ಮಾಡ್ತಾರ. ತಳಮಳ ಬೇಕು ನೋಡ್ರಿ, ಒಟ್ಟ ತಳಮಳ ಬೇಕು. ನಾಮಸ್ಮರಣೆ ಮಾಡ್ಲಿಲ್ಲ ಅಂದ್ರೆ ಮನಸ್ಸಿಗೆ ಕಸಿವಿಸಿ ಆಗ್ಬೇಕು. ಇಷ್ಟು ತಳಮಳದಿಂದ ನಾವು ಮಾಡ್ಲಿಕ್ಕತ್ತೇವಂದ್ರ ಗುರುನಾಥ್ ಈಗೂ ಕೃಪಾ ಮಾಡ್ತಾನೆ. ಅವಾಗ ಅವ್ರು ಮಾಡಿದ್ದಂತ್ರ ಅದನ್ನ ಯಾರು ಆ ರೆಕಾರ್ಡ್ ಮುರಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೇಕು. ಶ್ರಾವಣ ಮಾಸದಾಗ ನಾಮ ಸಪ್ತಾಹ ಮಾಡ್ತಿದ್ರಿ ಅವರು. ಭಾವುಸಾಹೇಬ್ ಮಹಾರಾಜರು, ದೇಶಪಾಂಡೆ ಅವರು ಎಲ್ಲಾ ಶಿಷ್ಯರನ್ನ ಕೂಡ್ಸ್ಕೊಂಡು ಮುಂಜಾನೆ 6ರಿಂದ ಮಧ್ಯಾಹ್ನ 3 ತನಕ ಒಟ್ಟ ಏಕ್ ಮಾಡುದ್ರಿ 9 ತಾಸು. ಮುಂಜಾನೆ 3ಕ್ಕೆ ಕೂತ್ರಂದ್ರೆ ಏನು ಇಲ್ಲೇ ಇಲ್ಲ. 6ಕ್ಕೆ ಕೂತ್ರಂದ್ರ ಮಧ್ಯಾಹ್ನ 3 ಗಂಟೆಕ ಹೇಳುದ್ರಿ. ಹಿಂಗ ಒಂದು ತಿಂಗಳ ಗಟ್ಲೆ ಅವ್ರು ಮಾಡಿಸ್ತಿದ್ರಿ. ಯಾರೇ ಹಿಂಗೆ ಸ್ವಲ್ಪ ಜಂಪ್ ಬಂದ್ರೆ ತಾವೇ ಬಂದ್ ಅವ್ರನ್ನ ಇದು ಮಾಡಿ ಎಬ್ಬಿಸ್ತಿದ್ರು. ಅವನು ಮತ್ತೊಮ್ಮೆ ನಿಮ್ಮನ್ನ ಹೇಳ್ತಂತ ಪ್ರಸಂಗದಾಗ. ಆದ್ರ 9 ತಾಸು ಕಂಟಿನ್ಯೂ ಕೂತ್ಕೊಂಡು ಮಾಡಿಸ್ತಿದ್ರಿ ಶಿಷ್ಯರ ಕಡೆ. ಅಂದ್ರ ಬಹಳ ಅದ ಹಿಂದಿನವ್ರು, ಬಹಳ ಅವ್ರು ಮಾಡಿದ ಅವ್ರ ಶಕ್ತಿನ ನಮಗೆ ಇವತ್ತ ಇಷ್ಟೊಂದು ಪೋಷಕಾಗಿ ಕಾಯ್ಲಿಕ್ಕತ್ತ. ಅದಕ್ಕೆ ಬಹಳ ಸಂತೋಷ. ಅದೇನು ಈ ಮಾರ್ಗದೊಳಗೆ ದುಡ್ದವ್ರನ್ನ ನಾವು ನೆನೆಸ್ಕೊಂಡ ನಾವು ಎಷ್ಟು ನಮಗ ಒಂದು ಅಳಿಲ ಸೇವೆ ಅಂತ ಸೇತುವೆ ಕಟ್ಟುವ ಹೊತ್ನ್ಯಾಗ ಒಂದ್ ಎಣಚಿ ಏನ್ ಮಾಡ್ತಿತ್ತಂತದು, ನೀರಾಗ ಸಮುದ್ರದಾಗ ತೈಸುಗೋದು, ಉಸ್ಕಿನ್ಯಾಗ ಹೊಳ್ಯಾಡೋದು, ಬಂದ ಸಂಧ್ಯಾಗ ಇದು ಮಾಡ್ತಿತ್ತಂತ. ಯಾಕಾಗಲ್ಲ ಗುರುನಾಥ್ ನಮ್ಮಿಂದ ಮಾಡಿಸ್ಕೊಂಡ್ರ ಸಾಕು. ಒಂದು ಕಳ್ಕಳಿಯಿಂದ ನಾವು ನೀವುಗಳೆಲ್ಲ ಮಾಡಿ
ಸದ್ಗುರುನಾಥನ ಕೃಪೆಗೆ ಪಾತ್ರ ಆಗೋಣ ಅಂತ ಹೇಳ್ಕೊತ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ಅಪ್ಪಣೆ ಕೊಡ್ತೀರಿ ನನಗೆ ನೀವು? ಆಯ್ತು ಗುರುಗಳೇ. ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ಮಹಾರಾಜ್ ಕಿ ಜೈ. ಶ್ರೀ ಗುರುದೇವ ಜೈ ಚಿದಂಬರ. ಸದ್ಗುರು. ಈಗ 1 ನಿಮಿಷ ಇರ್ರಿ.